ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಭಾಗವತ ತರಗತಿಯನ್ನ ಪ್ರಾರಂಭ ಮಾಡೋಣ. ಸ್ವಲ್ಪ ತಾಳ್ಮೆ ಇರ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋ ತನಕ. ಕ್ಲಾಸ್ ಶುರು ಮಾಡಿಲ್ಲ ಅಂದ್ರೆ ನನ್ನ ವಾಯ್ಸ್ ಕೇಳಿಸಲ್ಲ. ಒಂದ್ ಸಮಯ ಅಂತ ಇದೆ, ನಾನೇ ಶುರು ಮಾಡ್ತೀನಿ. ಓಕೆನಾ ಸುವರ್ಣ ಮೇಡಮ್? ಹಾಗೆ ಪರ್ಟಿಕ್ಯುಲರ್ ಆಗಿ ಪರ್ಸನಲಿ ಮೆಸೇಜ್ ಮಾಡಿ ಕ್ಲಾಸ್ ಇದೆಯಾ ಅಂತ ಕೇಳೋದ್ ಬೇಡ. ಕ್ಲಾಸು ಪ್ರತಿ ದಿವಸ ಇರುತ್ತೆ, ವೀಕೆಂಡ್ಸ್ ಇರಲ್ಲ. ಕ್ಲಾಸ್ ಇಲ್ಲ ಅಂದ್ರೆ ಮುಂಚಿತವಾಗಿ ನಾವೇ ಮೆಸೇಜ್ ಅನ್ನ ಹಾಕ್ತೇವೆ ಗ್ರೂಪ್ ಅಲ್ಲಿ, ಇವತ್ತು ಕ್ಲಾಸ್ ಇಲ್ಲ, ಕಾರಣಾಂತರಗಳಿಂದ ಇವತ್ತು ತರಗತಿ ಇಲ್ಲ ಅಂತ ನಾವೇ ಮಾರ್ನಿಂಗ್ ಮೆಸೇಜ್ ಅನ್ನ ಹಾಕ್ತಿವಿ ಗ್ರೂಪ್ ಅಲ್ಲಿ. ಸಪೋಸ್ ಏನಾದ್ರೂ ಟೈಮಿಂಗ್ಸ್ ಏನಾದ್ರೂ ಚೇಂಜ್ ಇತ್ತು ಅಂದ್ರೂ ಸಹ ಅದನ್ನ ನಾವು ನಿಮಗೆ ಮೊದಲೇ ತಿಳಿಸ್ಕೊಡ್ತೇವೆ. ಓಕೆನಾ, ಶುರು ಮಾಡೋಣ. ಇವತ್ತು ಭಾಗವತದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಾಯಕ್ಕೆ ಹೋಗೋದಾದ್ರೆ ಅದು ಧ್ರುವನ ಕಥೆ. ಎಷ್ಟು ಜನಕ್ಕೆ ಧ್ರುವನ ಕಥೆ ಬಗ್ಗೆ ಗೊತ್ತು ಅಥವಾ ಧ್ರುವನ ಬಗ್ಗೆ ಗೊತ್ತು? ಕೆಲವೊಬ್ರು ಕೇಳಿರ್ಬೋದು ಯಾವ ರೀತಿ ಆ ಧ್ರುವ ಅಂತಕ್ಕಂಥವನು, ಆ ಬಾಲಕ ಏನೆಲ್ಲ ಮಾಡ್ತಾನೆ ಅಂತಕ್ಕಂಥದ್ದು. ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಇವಾಗ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಈಗ ಭಾಗವತದ ಸ್ವಯಂಭೂ ಮನುವಿನ ಗಂಡು ಮಕ್ಕಳಾದಂತಹ ಪ್ರಿಯವ್ರತ ಹಾಗೂ ಉತ್ಥಾನಪಾದನ ಪರಂಪರೆಯನ್ನ ಹೇಳಕ್ಕೆ ಹೊರಟಿದ್ದಾರೆ. ಯಾರ ಬಗ್ಗೆ? ಸ್ವಯಂಭೂ ಮನುವಿನ ಗಂಡು ಮಕ್ಕಳು. ಯಾರ್ಯಾರು? ಪ್ರಿಯವ್ರತ ಮತ್ತು ಉತ್ಥಾನಪಾದ, ಅವರ ಪರಂಪರೆ. ಪ್ರಿಯವ್ರತ ಎಷ್ಟು ಚೆನ್ನಾಗಿದೆ ಹೆಸರು ನೋಡಿ. ಪ್ರಿಯವ್ರತ ವ್ರತ ನಿಯಮ ತಪಸ್ಸುಗಳಲ್ಲಿ ಮಗ್ನನಾಗಿ ರಾಜ್ಯ ಭೋಗದ ಆಶಯವನ್ನ ತೊರೆದು ತಪಸ್ಸಿಗೆ ಹೋಗ್ಬಿಡ್ತಾನೆ ಕಾಡಿಗೆ. ಎಲ್ಲ ಇತ್ತು ದೇವ್ರು ಕೊಟ್ಟ ಹಾಗೆ, ಅದ್ಯಾವುದು ಬೇಕಾಗಿರ್ಲಿಲ್ಲ, ತಪಸ್ಸಿಗೆ ಕಾಡಿಗೆ ಹೋದ. ಉತ್ಥಾನಪಾದ ರಾಜನಾದ. ಪ್ರಿಯವ್ರತ ಹೋದ್ಮೇಲೆ ಉಳ್ಕೊಂಡವನು ಯಾರು? ಉತ್ಥಾನಪಾದ. ಅವನು ರಾಜ್ಯವನ್ನ ಆಳ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಅವನಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ, ಅವರೇ ಸುನೀತಿ ಮತ್ತೆ ಸುರುಚಿ ಅಂತಕ್ಕಂಥವ್ರು. ಕೇಳಿರ್ತೀರಾ? ಸುನೀತಿ ಹಾಗೂ ಸುರುಚಿ ಅಂತಕ್ಕಂಥವ್ರು. ಚೆಲುವೆ. ಕಿರಿಯ ಪತ್ನಿಯಾದ ಸುರುಚಿಯಲ್ಲಿ ರಾಜನಿಗೆ ತುಂಬಾ ಪ್ರೀತಿ. ಎರಡು ಹೆಂಡತಿಯರಿದ್ದಾಗ ಎರಡು ಕಣ್ಣಿನಂತೆ ಭಾವಿಸುವಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಕಿರಿಯ ಹೆಂಡತಿ ಅತ್ಯಂತ ಚೆಲುವೆ ಅನ್ನೋ ಕಾರಣದಿಂದ ಅವಳ ಮೇಲೆ ಹೆಚ್ಚಿನ ಮನಸ್ಸಿರುತ್ತೆ ರಾಜನಾದಂತಹ ಉತ್ಥಾನಪಾದನಿಗೆ. ಹಾಗಾಗಿ ಸುನೀತಿಯನ್ನ ರಾಜ ದೂರ ಮಾಡ್ತಾನೆ. ಸುರುಚಿ ರಾಜನನ್ನ ಹಾಗೆ ಮರಳು ಮಾಡ್ಕೊಂಡ್ಬಿಟ್ಟಿದ್ಲು. ಒಮ್ಮೆ ತುಂಬಿದ ರಾಜಸಭೆ, ಸಿಂಹಾಸನದಲ್ಲಿದ್ದ ರಾಜನ ತೊಡೆಯ ಮೇಲೆ ಸುರುಚಿಯ ಮಗ ಉತ್ತಮ ಕೂತ್ಕೊಂಡಿದ್ದಾನೆ. ದೂರದಿಂದಲೇ ಇದನ್ನು ಕಂಡ ಸುನೀತಿಯ ಮಗ ಧೃತನಿಗೆ ತಾನೂ ತಂದೆಯ ತೊಡೆಯ ಮೇಲೆ ಕೂತ್ಕೋಬೇಕು ಅಂತಕ್ಕಂಥ ಆಸೆ ಆಗತ್ತೆ. ಓಡಿ ಬಂದು ಬಾಲಕ ತಂದೆಯ ಪ್ರೀತಿಯನ್ನ ಬಯಸಿ ಅಪ್ಪನ ತೊಡೆಯೇರಲು ಪ್ರಯತ್ನವನ್ನ ಪಡ್ತಾ ಇದ್ದಾನೆ. ಅಷ್ಟರಲ್ಲೇ ಪಕ್ಕದಲ್ಲೇ ಇದ್ದ ಸುರುಚಿ ಎದ್ದು ಧ್ರುವನನ್ನ ತಡೆದು, ಅಲ್ಲಿ ನಿನಗೆ ಸ್ಥಾನವಿಲ್ಲ, ನಿನ್ನ ತಂದೆಯ ತೊಡೆಯ ಮೇಲೆ ಕೂಡಬೇಕಾದರೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಮುಂದಿನ ಜನ್ಮದಲ್ಲಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಾಗಿದ್ದರೆ ಮಾತ್ರ ನಿನಗೆ ಆ ಸ್ಥಾನ, ಈಗಲ್ಲ. ಎಲ್ಲರೆದುರಿಗೆ ಅವಮಾನಿಸಿದಳು. ಚಿಕ್ಕ ಮಗುವಾದರೂ ಧ್ರುವ ಕ್ಷತ್ರಿಯ ಧರ್ಮದವನು. ಬಾಲಕ ಆ ಕಿರಿ ವಯಸ್ಸಿನಲ್ಲೇ ಅವಮಾನವಾದಂತಾಯ್ತು. ಇಷ್ಟಾದರೂ ಉತ್ಥಾನಪಾದ ರಾಜ ಮೌನವಾಗಿಯೇ ಕೂತ್ಕೊಂಡಿದ್ದ. ಹೆಂಡತಿಯನ್ನ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಮಾಡಲಿಲ್ಲ. ಧ್ರುವ ಅಮ್ಮನೆಡೆಗೆ ಓಡಿ ಬಂದು ಅಮ್ಮ ಅಂತ ಎಲ್ಲ ನಡೆದ ಸಂಗತಿಯನ್ನ ತಿಳಿಸಿದ್ರೆ ತಾಯಿ ಹೇಳ್ತಾ ಇದ್ದಾಳೆ, ಮಗು ಧ್ರುವ, ಈ ಮಾತನ್ನು ಕೇಳಿಯೂ ನಿನ್ನ ತಂದೆ ಸುಮ್ಮನಿದ್ದಾಗ ಇನ್ನು ಈ ಅರಮನೆಯಲ್ಲಿ ನಮ್ಮವರು ಎನ್ನುವವರು ಯಾರೂ ಇಲ್ಲ. ನಿಮ್ಮ ಚಿಕ್ಕಮ್ಮ ಸರಿಯಾಗಿಯೇ ಹೇಳಿದ್ದಾಳೆ. ಅವಳು ದೇವರ ಕಡೆಗೆ ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾಳೆ. ಅವಳನ್ನು ಕೆಟ್ಟದಾಗಿ ಕಾಣಬೇಡ, ಅವಳಿಗೆ ಅಮಂಗಳ ಎಣಿಸಬೇಡ.
ನಿನಗೆ ಬೇರೆ ದಾರಿಯೇ ಇಲ್ಲ. ಕಾಡಿಗೆ ಹೋಗಿ ತಪಸ್ಸನ್ನ ಮಾಡು. ನಾನು ಅಸಹಾಯಕಳಾಗಿದ್ದೇನೆ. ಹೆಸರಿಗೆ ಮಾತ್ರ ಹಿರಿಯ ರಾಣಿ. ಊಳಿಗದವರಿಗಿಂತಲೂ ಕಡೆಯಾಗಿ ಅರಮನೆಯಲ್ಲಿ ಬದುಕುತ್ತಿದ್ದೇನೆ. ಇನ್ನು ನಾನು ಎಷ್ಟರ ಮಟ್ಟಿಗೆ ನಿನಗೆ ಸಹಾಯವನ್ನ ಮಾಡಲು ಸಾಧ್ಯ ಮಗುವೆ? ಹೋಗು, ಹೋಗಿ ಆ ಪರಮಾತ್ಮನನ್ನೇ ಕೇಳು. ನಿನಗೆ ಆ ಸ್ಥಾನ ದೊರಕುವುದು. ತಾಯಿಯ ಆಶೀರ್ವಾದವನ್ನ ಪಡೆದ ಧ್ರುವ ಕಾಡಿಗೆ ನಡೆದ. 5 ವರ್ಷದ ಮುಗ್ಧ ಕಂದ ಕಾಡಿನಲ್ಲಿ ಬರ್ತಿರ್ಬೇಕಾದ್ರೆ ನಾರದರು ಎದುರಿಗೆ ಬರ್ತಾರೆ. ನಾರಾಯಣ ನಾರಾಯಣ, ಧ್ರುವ, ವೈಭವದ ಅರಮನೆಯನ್ನ ಬಿಟ್ಟು ಕಾಡಿನತ್ತ ಏಕೆ ಬಂದೆ ಮಗುವೆ? ಕಾಡಿಗೆ ಬರುವ ವಯಸ್ಸೇ ನಿನ್ನದು, ಯಾಕಪ್ಪ ಬಂದೆ ಅಂತ ನಾರದರು ಕೇಳಿದ್ರೆ ಧ್ರುವ ಹೇಳ್ತಾ ಇದ್ದಾನೆ, ಬಾಲಕ ನಾರದರೇ, ಚಿಕ್ಕಮ್ಮ ಸುರುಚಿ ನನ್ನ ಮನಸ್ಸಿಗೆ ಅವಮಾನ ಮಾಡಿದ್ದಾಳೆ. ನೊಂದಿರುವ ನಾನು ತಾಯಿ ಆಶೀರ್ವಾದವನ್ನ ಪಡೆದು ತಪಸ್ಸಿಗಾಗಿ ಕಾಡಿಗೆ ಹೊರಟಿದ್ದೇನೆ. ನಾರದರು ಹೇಳ್ತಾರೆ, ಮನೆಯಿಂದ ಹೊರಗಡೆ ಬರೋದು ಬಹಳ ಸುಲಭ ಕಂದ. ಆದ್ರೆ ಒಂದು ಕುಟುಂಬ, ಒಂದು ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದನ್ನೇ ದೊಡ್ಡದ್ ಮಾಡ್ಕೊಂಡು ಯಾರಾದ್ರೂ ಮನೆ ಬಿಟ್ಟು ಬರ್ತಾರ? ಸಮಾಧಾನ ಮಾಡ್ಕೋ ಬಾ, ನಾನು ಕರ್ಕೊಂಡು ಹೋಗಿ ನಿನ್ನ ಮನೆಗ್ ಬಿಟ್ಟು ಬರ್ತೀನಿ. ಧ್ರುವ ಹೇಳ್ತಾನೆ, ಇಲ್ಲ ಪೂಜ್ಯರೇ, ನನ್ನ ತಾಯಿ ಹೇಳಿದ್ದಾಳೆ ತಪಸ್ಸು ಮಾಡಿ ಪರಮಾತ್ಮನನ್ನ ಒಲಿಸಿಕೋ. ಹಾಗಾಗಿ ನಾನು ತಪಸ್ಸಿನ ನಿರ್ಧಾರ ಮಾಡಿದ್ದೇನೆ. ನಾರದರು ಹೇಳಿದ್ರು, ಕಂದ, ಇದು ಘೋರ ಅರಣ್ಯ. ಹುಲಿ, ಚಿರತೆ, ಸಿಂಹ, ಕಾಡು ಪ್ರಾಣಿಗಳು ಕ್ರೂರವಾಗಿ ಕಾಯುತ್ತಿರುತ್ತವೆ. ಹಿಂತಿರುಗು, ಇದು ನಿನಗೆ ಸೂಕ್ತವಲ್ಲ ಕಂದ. ಸ್ವಾಮಿ, ಅಂತಹ ಕ್ರೂರ ಮನಸ್ಸುಗಳನ್ನು ಅರಮನೆಯಲ್ಲೇ ಈಗಾಗಲೇ ನೋಡಿದ್ದೇನೆ. ನಾರದರು ಹೇಳಿದ್ರು, ಅಪ್ಪ ಧ್ರುವ, 10,000 ವರ್ಷಗಳಿಂದ ಒಂದು ನರಪ್ರಾಣಿ ಇಲ್ಲಿ ಸುಳಿದಿಲ್ಲ. ಇದು ಘೋರ ಅರಣ್ಯ. ಅಲ್ಲದೆ ನೀನು ಪುಟ್ಟ ಬಾಲಕ. ತಪಸ್ಸು, ವ್ರತಗಳ ಅನುಷ್ಠಾನ, ಕಠಿಣ ನಿಯಮಗಳ ಪರಿಚಯವೇ ನಿನಗಿಲ್ಲ. ಹಾಗಾಗಿ ನನ್ನ ಮಾತನ್ನು ಕೇಳೋ, ಅರಮನೆಗೆ ಹಿಂತಿರುಗಿ ಸುಖವಾಗಿರು. ಸ್ವಾಮಿ, ತಾವೇ ಹೇಳಿದಿರಿ, 1000 ವರ್ಷಗಳಿಂದ ಒಂದು ನರಪ್ರಾಣಿ ಇಲ್ಲಿಗೆ ಕಾಲಿಟ್ಟಿಲ್ಲ ಎಂದು. ನನಗೆ ತಪಸ್ಸು ಎಂದರೆ ಏನೆಂದು ಗೊತ್ತಿಲ್ಲ. ಅಂದರೆ ಭಗವಂತನೇ ಇಲ್ಲಿಗೆ ನನಗೆ ತಪಸ್ಸು ಮಾಡಲು ಮಾರ್ಗದರ್ಶನ ಮಾಡಲು ಕಳಿಸಿದ್ದಾನೆ ಅಲ್ವೇ? ದಯವಿಟ್ಟು ತಪೋವಿದ್ಯಾ ರಹಸ್ಯ ತಿಳಿಸಿ ಆಶೀರ್ವದಿಸಿ ಅನುಗ್ರಹ ಮಾಡಿ ಎಂದು ಭಕ್ತಿ ಭಾವದಿಂದ ನಾರದರ ಕಾಲಿಗೆ ಸಾಷ್ಟಾಂಗವನ್ನ ಬೀಳ್ತಾ ಇದ್ದಾನೆ ಬಾಲಕನಾದ ಧ್ರುವ. ಧ್ರುವನ ದೃಢ ನಿರ್ಧಾರ, ತಾಯಿ ಆಶೀರ್ವಾದ ಶಕ್ತಿಯನ್ನು ಅರಿತ ನಾರದರು ಧ್ರುವನಿಗೆ ವಾಸುದೇವ ಮಂತ್ರವನ್ನ ಉಪದೇಶವನ್ನ ನೀಡ್ತಾ ಇದ್ದಾರೆ. ಮಗು, ಇತ್ತಬಾ, ಇತ್ತಬಾ ಎಂದರೆ ಧ್ರುವನಾದ ಬಾಲಕ 2 ಕರಗಳನ್ನ ಜೋಡಿಸಿ ನಾರದರ ಪಕ್ಕದಲ್ಲಿ ಬಂದು ನಿಂತನಂತೆ. ನಾರದರು ತಮ್ಮ ತುಂಬುರುವನ್ನ ಕೆಳಗಿಟ್ಟು ಆ ಧ್ರುವನಾದ ಬಾಲಕನನ್ನ ತಮ್ಮ ತೊಡೆಯ ಮೇಲೆ ಕೂರಿಸಿಕೊಂಡು ಪರಮಾತ್ಮನನ್ನ ಮನಸ್ಸಲ್ಲಿ ಸ್ಮರಿಸಿಕೊಂಡು ಓಂ ನಮೋ ಭಗವತೆ ವಾಸುದೇವಾಯ. ಪುಟ್ಟ ಬಾಲಕ ಹೇಳ್ತಾ ಇದ್ದಾನೆ, ಓಂ ನಮೋ ಭಗವತೆ ವಾಸುದೇವಾಯ. ಈ ರೀತಿಯಾಗಿ ವಾಸುದೇವನ ಮಂತ್ರವನ್ನ ಉಪದೇಶಿಸಿದ್ರು. ಬಾಲಕ, ನಿನ್ನ ವಯಸ್ಸಿಗೆ ಇದೇ ತಪೋನಿಧಿ ಮಂತ್ರ, ಇದೇ ತಪೋಸಿದ್ಧಿ ಮಂತ್ರ ಎಂದು ಹೇಳಿ ವಾಸುದೇವನ ರೂಪವನ್ನ ವಿವರಿಸಿ ಯಮುನಾ ನದಿಯ ದಡದ ಮಧುವನದಲ್ಲಿ ತಪಸ್ಸನ್ನ ಮಾಡುವಂತ ಬಾಲಕನಿಗೆ ಆದೇಶವನ್ನ ನೀಡಿ ಹೊರಟೋದ್ರು. ಪುಟ್ಟ ಬಾಲಕ ಮಧುವನದಲ್ಲಿ ಯಮುನಾ ನದಿಯ ದಡಕ್ಕೆ ಬಂದ. ವಾಸುದೇವನ ರೂಪವನ್ನೇ ಒಳಗೆ ಕಾಣುತ್ತಾ ವಾಸುದೇವ ಮಂತ್ರವನ್ನ ಜಪ ಮಾಡುತ್ತಾ ಸಾಕ್ಷಾತ್ಕಾರದ ಸಫಲತೆ ಪಡೆದುಕೊಳ್ಳೋಣ ಎಂದು ಆತ ಬಂದಿದ್ದಾನೆ. ಪವಿತ್ರ ತಾಣ, ನಿಶ್ಶಬ್ದ, ಪ್ರಕೃತಿಯ ಮಡಿಲು, ಹಕ್ಕಿಗಳ ಚಿಲಿಪಿಲಿ ಕಲರವ. ಬಾಲಕನಿಗೆ ಹಸಿವು ಬಾಯಾರಿಕೆಗಳ ಪರಿವೇ ಇಲ್ಲದೆ
5 ತಿಂಗಳು ಉಗ್ರ ತಪಸ್ಸನ್ನ ಆಚರಿಸಿದ್ದಾನೆ. ಅವನ ತಪಸ್ಸಿನ ತೀವ್ರತೆಗೆ 14 ಲೋಕಗಳಲ್ಲೂ ಉಸಿರು ಕಟ್ಟಿದಂತಾಯಿತು. ದೇವತೆಗಳು ಪರಮಾತ್ಮನ ಬಳಿ ಬಂದು ಧ್ರುವನಿಗೆ ಅನುಗ್ರಹವನ್ನ ಮಾಡಿ ಲೋಕದಲ್ಲಿ ಶ್ವಾಸ ಬಂಧನದಿಂದ ಬಿಡುಗಡೆ ಮಾಡಿಸುವಂತ ಶ್ರೀಮನ್ನಾರಾಯಣನನ್ನೇ ಪ್ರಾರ್ಥಿಸ್ತಾ ಇದ್ದಾರೆ ದೇವತೆಗಳು. ಈಗ ಸಾಕ್ಷಾತ್ ಶ್ರೀಹರಿ ವಾಸುದೇವ ಧ್ರುವನ ಮುಂದೆ ಬಂದು ನಿಂತ. ಪರಮಾತ್ಮ ಬಂದು ನಿಂತದ್ದು ಧ್ರುವನ ಕಣ್ಣಿಗೆ ಗೋಚಾರವಾಗಲಿಲ್ಲ. ಧ್ರುವನಿಗಾಗಿ ಪರಮಾತ್ಮ ಕಾಯುತ್ತಾ ನಿಂತಿದ್ದಾನೆ. ಆದರೆ ಬಾಲಕ ಆತ್ಮದ ಒಳಗೆ ವಾಸುದೇವನ ರೂಪ ನೋಡೋದ್ರಲ್ಲೇ ಮುಳುಗಿ ಹೋಗಿದ್ದಾನೆ. ಅವನಿಗೆ ಬಾಹ್ಯ ಪ್ರಪಂಚದ ಅರಿವಿಲ್ಲ. ಅವನ ಆತ್ಮದಲ್ಲಿ ವಾಸುದೇವ ರಾರಾಜಿಸ್ತಾ ಇದ್ದಾನೆ. ಎದುರಿಗೆ ನಿಜವಾದ ವಾಸುದೇವ ಬಂದು ನಿಂತರೂ ಅವನು ಕಣ್ಣನ್ನ ತೆರೀತಾ ಇಲ್ಲ. ಈಗ ಪರಮಾತ್ಮ ಉಪಾಯವನ್ನ ಮಾಡ್ದ. ಅವನ ಮನಸ್ಸಿನ ಒಳಗಿರುವ ವಾಸುದೇವನನ್ನ ಕ್ಷಣಕಾಲ ಮರೆಯನ್ನ ಮಾಡ್ಬಿಟ್ರೆ ಕಣ್ಣನ್ನ ತೆರೀತಾನಲ್ವಾ? ಹಾಗೆ ತಕ್ಷಣ ಪರಮಾತ್ಮ ಅವನ ಆತ್ಮದಲ್ಲಿನ ವಾಸುದೇವನ ರೂಪವನ್ನ ಮರೆಯನ್ನ ಮಾಡ್ತಾನೆ. ತಕ್ಷಣ ಬಾಲಕ ಧ್ರುವ ಕಣ್ಣನ್ನ ತೆರೀತಾನೆ. ಕಣ್ಣನ್ನ ಬಿಟ್ಟ. ಅದ್ಭುತವಾದ ದರ್ಶನ. ಕೋಟಿ ಸೂರ್ಯ ಪ್ರಕಾಶನಾದ ವಾಸುದೇವ ಬಾಲಕನಾದ ಧ್ರುವನ ಕಣ್ಣೆದುರೇ ನಿಂತಿದ್ದಾನೆ. ಧ್ರುವನಿಗೆ ಮಾತೇ ಹೊರಡಲಿಲ್ಲ. ಚತುರ್ಭುಜಧಾರಿ, ಶಂಖ ಚಕ್ರ ಗದಾ ಪದ್ಮಧಾರಿ. ಆಗ ವಾಸುದೇವ ತನ್ನ ಕೈಯಲ್ಲಿಯೇ ಶಂಖದಿಂದ ಧ್ರುವನ ಕೆನ್ನೆಯನ್ನ ಸವರ್ತಾರೆ. ಬಾಯಿಯಿಂದ ಭಕ್ತಿ ಪ್ರಾರ್ಥನೆ ಉಕ್ಕಿ ಹರಿತಾ ಇದೆ. ಆನಂದವಾದ ಕ್ಷಣ ಬಾಲಕನಾದ ಧ್ರುವನಿಗೆ, ಚಿಕ್ಕ ವಯಸ್ಸಿನಿಂದ ದೇವರು ಎಂದರೆ ಅದರ ಪರಿವೇ ಇಲ್ಲದ ಬಾಲಕನಿಗೂ ಪರಮಾತ್ಮ ಎದುರು ಬಂದು ನಿಂತಾಗ ಸ್ತಬ್ಧನಾದ, ಮೂಕನಾದ. ಪರಮಾತ್ಮನನ್ನೇ ನೋಡ್ತಾ ಇದ್ದಾನೆ ಆಶ್ಚರ್ಯದಿಂದ. ಪರಮಾತ್ಮ ತನ್ನ ಶಂಖದಿಂದ ಬಾಲಕನ ಕೆನ್ನೆಯನ್ನ ಸವರಿದ್ರು. ಅದೇ ಕ್ಷಣ ಪರಮಾತ್ಮ ಹೊರಗಿನ ದರ್ಶನ ಕೊಡುವವನು, ಒಳಗೆ ನಿಂತು ನನ್ನಲ್ಲಿ ಮಾತನಾಡಿಸುವವನು ಎಲ್ಲವೂ ನೀನೇ. ಎಲ್ಲ ಇಂದ್ರಿಯಗಳಿಗೂ ನಿನ್ನಂದಲೇ ಚೈತನ್ಯ ಪಡೆದು ಪಲ್ಲವಿಸಬೇಕು. ಎಲ್ಲರೂ ಎಲ್ಲವೂ ನೀನು ಮಾಡಿಸಿದರೆ ಉಂಟು. ಜೀವ, ಈ ಜೀವನ ಎಲ್ಲವೂ ನಿನ್ನಿಂದಲೇ. ನಾನು ನನ್ನದು ಎನ್ನುವುದು ಏನೂ ಇಲ್ಲ. ಕಣ್ಣು, ಕಿವಿ, ಕೈ, ಕಾಲು ಎಲ್ಲವೂ ನಿನ್ನಿಂದಲೇ ಪರಮಾತ್ಮ. ನೀನು ಎಲ್ಲ ಇಂದ್ರಿಯಗಳ ಕ್ರಿಯೆಗೆ ಪ್ರೇರಕ. ಸಮಸ್ತವು ಸಮಸ್ತಕ್ಕೂ ಸಮಸ್ತರಿಗೂ ನೀನೇ ಪ್ರಭು. ನಿನಗೆ ಅನಂತ ನಮಸ್ಕಾರಗಳು ಎಂದು ಧ್ರುವ ಸ್ತುತಿಸ್ತಾನೆ. ಯೋ ಅನಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಬಾಲಕ ಪರಮಾತ್ಮನನ್ನ ಸ್ತುತಿಸ್ತಾನೆ. 5 ವರ್ಷದ ಬಾಲಕನಿಗೆ ಪರಮಾತ್ಮನನ್ನ ಸ್ತುತಿಸುವಷ್ಟು ಜ್ಞಾನವನ್ನ ಕೊಟ್ಟವರಾರು? ಅವನೇ ಶ್ರೀಮನ್ನಾರಾಯಣ. ಪರಮಾತ್ಮನನ್ನು ಕಂಡಾಗ ಧ್ರುವ ಯಾವ ಕಾರಣದಿಂದ ಕಾಡಿಗೆ ಬಂದು ತಪಸ್ಸನ್ನ ಮಾಡಿದ್ದೇನೆ ಎನ್ನುವ ಕಾರಣನೇ ಹೊರಟೋಯ್ತು. ನಾನು ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಆಸೆಯಿಂದ ಬಂದಿದ್ದೇನೆ, ಅನುಗ್ರಹಿಸು ಅನ್ನುವ ಮಾತೇ ಮರ್ತೋಯ್ತು. ಏನು ಕೇಳಬೇಕು ಏನು ಚೂರು ಹೊಳಿತಾ ಇಲ್ಲ ಬಾಲಕನಿಗೆ. ಮೌನದಲ್ಲಿ ನಿಂತಿದ್ದಾನೆ. ಆಗ ವಾಸುದೇವ ಹೇಳ್ತಾ ಇದ್ದಾನೆ, ಧ್ರುವ, ನೀನು ನಿನ್ನ ತಂದೆಯ ತೊಡೆಯ ಮೇಲೆ ಮಾತ್ರವಲ್ಲ 36,000 ವರ್ಷಗಳ ಕಾಲ ಆ ಸಿಂಹಾಸನದಲ್ಲಿ ಕುಳಿತು ವೈಭವದಿಂದ ರಾಜ್ಯಭಾರ ಮಾಡುತ್ತೀಯ. ಅನಂತರ ಜ್ಯೋತಿಶ್ಚಕ್ರದ ಒಡೆಯನಾಗುತ್ತೀಯ ಎಂದು ಪರಮಾತ್ಮ ಬಾಲಕನಾದ ಧ್ರುವನಿಗೆ ಅನುಗ್ರಹವನ್ನ ಕೊಡ್ತಾ ಇದ್ದಾನೆ. ಪರಮಾತ್ಮನ ಪರಾನುಗ್ರಹ ಪ್ರಾಪ್ತಿಯಾದ ಧ್ರುವ ತಪಸ್ಸಿನಿಂದ ತನ್ನ ರಾಜ್ಯದತ್ತ ಹಿಂತಿರುಗಿ ಹೋಗ್ತಾ ಇದ್ರೆ, ಅಷ್ಟರಲ್ಲಿ ನಾರದರಿಂದ ತಂದೆ ಉತ್ಥಾನಪಾದ ರಾಜನಿಗೆ ಧ್ರುವ ಹಿಂತಿರುಗುತ್ತಿದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾಯ್ತು. ಪುಟ್ಟ ಬಾಲಕ ಕಾಡಿಗೆ ಹೋಗಿ ಮಹಾವಿಷ್ಣುವನ್ನೇ ಒಲಿಸ್ಕೊಂಡು ಬರ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾಯ್ತು. ರಾಜಧಾನಿಯ ದ್ವಾರಭಾಗದಲ್ಲೇ ಸಕಲ ರಾಜ ವೈಭವದಿಂದ ತನ್ನ ಮಗನಾದ ಧ್ರುವನನ್ನ ತಂದೆ ಸ್ವಾಗತಿಸ್ತಾನೆ. ಬಂದವನೇ ತಂದೆಗೆ, ತಾಯಿಗೆ, ಚಿಕ್ಕಮ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ.
ನಮಸ್ಕಾರ ಮಾಡ್ತಿರ್ತಕ್ಕಂಥ ಬಾಲಕನನ್ನ ಎತ್ತುಕೊಂಡು ಚಿಕ್ಕಮ್ಮ ಕೊಂಡಾಡಿ ಕಣ್ಣೀರು ತುಂಬಿ ಚಿರಂಜೀವಿ ಆಗಿರೋ ಧ್ರುವ ಅಂತ ಹೃದಯ ತುಂಬಿ ಹರಿಸ್ತಾಳೆ. ಎಷ್ಟು ಅರ್ಥಗರ್ಭಿತವಾಗಿದೆ ಈ ಒಂದು ಸನ್ನಿವೇಶ ಅಂದ್ರೆ, ಪ್ರಪಂಚದಲ್ಲಿ ಯಾರು ನಮಗೆ ಕೆಟ್ಟದ್ದನ್ನ ಬಯಸೋರು ಇರಲ್ಲ. ಕುಟುಂಬದಲ್ಲಿ ಯಾರು ನಮಗೆ ಕೇಡನ್ನ ಮಾಡೋದು ಇಲ್ದೇ ಇರೋರು ಯಾರು ಇರ್ತಾರೆ? ಪ್ರತಿಯೊಂದು ಕುಟುಂಬದಲ್ಲೂ ಕೇಡನ್ನ ಬಯಸುವವರು, ಕೆಟ್ಟದನ್ನ ಮಾಡೋರು ಇರ್ತಾರೆ. ಧ್ರುವನ ತಾಯಿ ಒಂದು ಸುಂದರವಾದ ಮಾತನ್ನ ಹೇಳ್ಕೊಡ್ತಾಳೆ. ಅವಳಿಗೆ ಅಮಂಗಳವನ್ನ ಬಯಸಬೇಡ, ಅವಳನ್ನ ದೂಷಿಸಬೇಡ. ಬಾಲಕ ತನ್ನ ಚಿಕ್ಕಮ್ಮ ಈ ರೀತಿ ಮಾಡಿದ್ಲು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ, ದ್ವೇಷವನ್ನ ಮಾಡ್ಲಿಲ್ಲ. ಬದಲಾಗಿ ಅವಳು ಹೇಳಿದ ಮಾತನ್ನ ನಿರೂಪಿಸ್ತಾ ಕಡೆಗೆ ಆಕೆಯೇ ತನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಆ ಬಾಲಕನನ್ನ ಕೊಂಡಾಡಿ ಮಗನಂತೆ ಸ್ವೀಕರಿಸಿದ್ಲು. ಇದರರ್ಥ, ಒಂದು ಕುಟುಂಬದಲ್ಲಿ ಜಗಳ, ಅಸೂಯೆ, ದ್ವೇಷ ಇದೆಲ್ಲವುದಕ್ಕಿಂತ ನಾವು ಮಾಡುವ ಸಾಧನೆ ಮೌನ ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನ ಬದಲಾವಣೆ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ದೇವರಲ್ಲಿ ನಂಬಿಕೆಯನ್ನ ಇಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದೇ ನೀವು ಕಲಿಬೇಕಾಗಿರ್ತಕ್ಕಂಥ ಸಾರಾಂಶ. ಮುಂದೇನಾಗ್ತಾ ಇದೆ? ಮಗನನ್ನು ರಾಜನನ್ನಾಗಿ ಮಾಡಿ ಉತ್ಥಾನಪಾದ ವಾನಪ್ರಸ್ಥಾಶ್ರಮಕ್ಕೆ ಕಾಡಿಗೆ ಹೊರಟ. ಧ್ರುವನು ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಒಮ್ಮೆ ಚಿಕ್ಕಮ್ಮ ಸುರುಚಿಯ ಮಗ ಉತ್ತಮ ಬೇಟೆಯಾಡಲು ಕಾಡಿಗೆ ಹೋದ್ನಂತೆ. ಅಲ್ಲಿ ಯಕ್ಷರೊಡನೆ ಜಗಳ ಮಾತಿಗೆ ಮಾತು ಬೆಳೆಯಿತು. ಕಡೆಗೆ ಯುದ್ಧವಾಗಿ ಉತ್ತಮ ಯಕ್ಷನ ಹೊಡೆತದಿಂದ ಸತ್ ಹೋದ. ತನ್ನ ಮಗನನ್ನ ಅಷ್ಟು ಮುದ್ದು ಮಾಡ್ತಿದ್ಲಲ್ವಾ ಸುರುಚಿಯ ಮಗ, ಕಡೆಗೆ ತನ್ನ ಮಗ ಬದುಕದ್ನ. ಬೇರೆಯವರ ಮಕ್ಕಳಿಗೆ ಕೇಡನ್ನ ಬಯಸಿದರೆ ತನ್ನ ಸಂತಾನವೇ ನಶಿಸಿ ಹೋದೀತು ಅಂತ ಹೇಳ್ತಾರೆ ಪುರಾಣ ಪುಣ್ಯ ಭಾಗವತರು. ಹಾಗಾಗಿ ಯಾವತ್ತು ಬೇರೆಯವರ ಮಕ್ಕಳಿಗೆ ಅಮಂಗಳವನ್ನ ಬಯಸ್ಬಾರ್ದಂತೆ. ಮಾತೃಣಿ ಜನನಿ ತಾಯಿಯಾದಂಥವಳು ತನ್ನ ಮಕ್ಕಳಿಗೆ ಮಾತ್ರ ತಾಯಿಯಲ್ಲ, ಜಗತ್ತಿನ ಯಾವುದೇ ತಾಯಿಯ ಮಕ್ಕಳಾದರೂ ಅವಳೂ ತಾಯಿ ಸ್ಥಾನವನ್ನ ಪಡಿತಾಳೆ. ಹಾಗಾಗಿ ಯಾವತ್ತು ಯಾವ ಮಕ್ಕಳಿಗೂ ಕೇಡನ್ನ ಬಯಸ್ಬಾರ್ದು. ಅದು ತನ್ನ ಸಂತಾನಕ್ಕೆ ಕೇಡು ಅನ್ನೋದು ಇಲ್ಲಿ ಉದಾಹರಣೆ, ಅರ್ಥ ಮಾಡ್ಕೊಳ್ಳಿ. ಅವಳು ಧ್ರುವನಿಗೆ ಮಾಡಿದ ಅನ್ಯಾಯದಿಂದ ಅದರ ಕರ್ಮ ಫಲವಾಗಿ ತನ್ನ ಮಗನನ್ನ ಕಳ್ಕೋಬೇಕಾಗತ್ತೆ, ಉತ್ತಮನನ್ನ ಕಳ್ಕೊಂತಾಳೆ. ಈ ಸುದ್ದಿಯನ್ನ ತಿಳಿದು ಕೆರಳಿದ ಧ್ರುವ ತನ್ನ ಸೈನ್ಯದೊಡನೆ ಹೋಗಿ ಯಕ್ಷರಾಜ ಕುಬೇರನೊಡನೆ ಘೋರ ಯುದ್ಧವನ್ನ ಮಾಡ್ತಾನೆ. ಆಗ ಉತ್ಥಾನಪಾದ ತಂದೆ ಧ್ರುವನ ತಾತನಾದ ಸ್ವಯಂಭೂ ಮನುವೆ ಬಂದು ಧ್ರುವನನ್ನ ತಡಿತಾರೆ. ಭಗವತ್ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ನಿನಗೇಕಪ್ಪ ಇಷ್ಟೊಂದು ರೋಷ, ಆವೇಶ, ಕ್ರೋಧ ನಾಶದ ದಾರಿ, ಯುದ್ಧವನ್ನ ಬಿಡು, ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ದಾರಿ ಹಿಡಿ ಅಂತ ಉಪದೇಶವನ್ನ ಕೊಡ್ತಾರೆ ತಂದೆ ಮತ್ತೆ ತಾತ. ಶಾಂತನಾದ ಧ್ರುವನಿಗೆ ಕುಬೇರ ಪ್ರಸನ್ನನಾಗಿ, ಬಾಲಕ ಧ್ರುವ, ನಿನ್ನ ಸಾಮರ್ಥ್ಯಕ್ಕೆ ಮೆಚ್ಚಿದ್ದೇನೆ, ಏನು ವರವನ್ನು ಬೇಕು ಕೇಳಿಕೋ ಅಂತ ಕುಬೇರನೇ ಹೇಳ್ದಾಗ ಧ್ರುವ ಹೇಳ್ತಾ ಇದ್ದಾನೆ, ನನಗಿನ್ನೇನು ಬೇಕು, ಪರಮಾತ್ಮನಲ್ಲೇ ಎಂದಿಗೂ ವಿಚಲಿತವಾಗದ ಅಚಲ ಭಕ್ತಿಯನ್ನ ಕೊಡುವಂತ ಕುಬೇರನನ್ನ ಕೇಳ್ತಾನೆ. ಆಗ ಕುಬೇರ ಹೇಳ್ತಾ ಇದ್ದಾನೆ, 36,000 ವರ್ಷಗಳ ಕಾಲ ಯಶಸ್ವಿ ರಾಜ್ಯಭಾರವನ್ನ ಮಾಡಿದ ಮೇಲೆ ಧ್ರುವ ನಕ್ಷತ್ರ ಲೋಕದ ಒಡೆಯನಾಗ್ತಾನೆ. ಧ್ರುವ ನಕ್ಷತ್ರವೆಂಬ ಶಾಶ್ವತ ಕೀರ್ತಿಗೆ ಭಾಜನ ಆಗ್ತ್ಯ ಅಂತ ಆಶೀರ್ವಾದವನ್ನ ಮಾಡ್ತಾನೆ. ಅದರಂತೆ ಇಂದಿಗೂ ಕೂಡ ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳಿದ್ದರೂ ಧ್ರುವ ನಕ್ಷತ್ರದಂತೆ ಹೊಳೆಯುತ್ತಿರುವಂತ ಆಶೀರ್ವಾದವನ್ನ ಮಾಡ್ತೀವಿ. ಯಾಕೆ? ಧ್ರುವನಂತಹ ಕೀರ್ತಿ ಸಾಮರ್ಥ್ಯ ಅವರಿಗೆ ಬರಲಿ ಅಂತ. ಧ್ರುವನ ಪತ್ನಿ ಭೃಮಿ ಶಿಂಶುಮಾರ ಭಗವಂತನ ಮಗಳು. ಅವನ ಇನ್ನೊಬ್ಬ ಪತ್ನಿ ಇಳ, ವಾಯುದೇವರ ಮಗಳು. ಹೀಗೆ ಧ್ರುವ ಹರಿವಾಯು ಗುರುಗಳ ಅಳಿಯನಾಗುವ ಮಹಾಭಾಗ್ಯಕ್ಕೆ ಭಾಜನನಾದ. ಪರಮಾತ್ಮನನ್ನ ಒಲಿಸ್ಕೊಂಡಿದ್ದು ಇಷ್ಟು ಮಾತ್ರ ಅಲ್ಲ, ದೇವರ ಮಕ್ಕಳನ್ನೇ ಮದುವೆಯಾಗುವ ಭಾಗ್ಯ ಸಿಕ್ತು ಧ್ರುವನಿಗೆ. ಯಾರ ಮಕ್ಕಳು? ಶಿಂಶುಮಾರ ಭಗವಂತನ ಮಗಳಾದಂತಹ ಭೃಮಿ, ವಾಯುದೇವರ ಮಗಳಾದಂತ ಇಳ, ಇಬ್ಬರನ್ನ ಮದುವೆಯನ್ನಾಗ್ತಾರೆ. ಧ್ರುವನಿಗೆ 3 ಜನ ಮಕ್ಕಳು ಜನಿಸ್ತಾರೆ. ಭೂಮಿಯ ಮಕ್ಕಳೇ ಕಲ್ಪ ಮತ್ತು ವತ್ಸರ, ಇಳೆಯ ಮಗನೇ ಉತ್ಕಲ.
ಉತ್ಕಲ ಹಾಗೂ ಕಲ್ಪ ಇಬ್ಬರು ಯೋಗಿಗಳಾಗಿ ಹೊರಟೋದ್ರು. ವತ್ಸರನೆಂಬ ಮಗ ಮುಂದೆ ರಾಜನಾಗ್ತಾನೆ. ಅಂದ್ರೆ ವಂಶಾವಳಿನ ನಾವು ನೋಡ್ತಾ ಇದ್ದೀವಿ, ಪ್ರಪಂಚ ಅಂತಕ್ಕಂಥದ್ದು ಹೇಗೆಲ್ಲ ಅಲ್ಲಿ ಸೃಷ್ಟಿ ಆಯ್ತು ಅಂತಕ್ಕಂಥದ್ದು. ಮುಂದೆ ಧ್ರುವನ ನಂತರ ವತ್ಸರ ರಾಜನಾದ. 36,000 ವರ್ಷಗಳ ಕಾಲ ರಾಜ್ಯವನ್ನ ಆಳಿ ತದನಂತರದಲ್ಲಿ ವತ್ಸ ರಾಜನಾಗ್ತಾನೆ. ಅವನ ಹೆಂಡತಿಯೇ ಸರ್ವಾರ್ಥಿ. ಇವರಿಗೆ 6 ಜನ ಗಂಡು ಮಕ್ಕಳು. ಯಾರ್ಯಾರು? ಪುಷ್ಪಾರ್ಣ, ಚಂದ್ರಕೇತು, ಇಶ, ಊರ್ಜ, ವಸು, ಜಯ. ಅವರಲ್ಲಿ ಪುಷ್ಪಾರ್ಣನಿಗೆ ಪ್ರಭಾ ದೋಷ ಅಂತಕ್ಕಂಥ ಇಬ್ರು ಹೆಂಡತಿಯರು. ಅವರಲ್ಲಿ ಪ್ರಭೆಗೆ ಪ್ರಾತಃ, ಮಾಧ್ಯಂದಿನ, ಸಾಯಂ ಎಂಬ 3 ಪುತ್ರರು. ಅರ್ಥ ಆಗ್ತಾ ಇದೆಯಾ? ಯಾರ್ಯಾರು? ಪ್ರಾತಃ, ಮಾಧ್ಯಂದಿನ, ಸಾಯಂ. ಇದೇ ಆ 3 ಜನನೇ ಪ್ರಾತಃ ಕಾಲ, ಮಧ್ಯಮ ಕಾಲ, ಸಾಯಂಕಾಲ ಅನ್ನುವ 3 ಮುಹೂರ್ತಕ್ಕೆ ಅಧಿಪತಿಗಳು. ಇವತ್ತು ನಾವೇನು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅಂತ ಕರಿತೀವಿ, ಅದರ ಮೂಲ ಪುರುಷರು ಯಾರ್ಯಾರು? ಪ್ರಾತಃ, ಮಾಧ್ಯಂದಿನ, ಸಾಯಂ ಅಂತಕ್ಕಂಥ 3 ಪುತ್ರರು. ದೋಷಾಳಿಗೆ ಪ್ರದೋಷ, ನಿಶೀರ್ಥ, ವ್ಯಷ್ಪ ಅಂತಕ್ಕಂಥ 3 ಗಂಡು ಮಕ್ಕಳು. ಅದೇ ಇವತ್ತು ನಿಶೀರ್ಥ ಕಾಲ, ಪ್ರದೋಷ ಕಾಲ, ವ್ಯಷ್ಪ ಕಾಲ ಅಂತಕ್ಕಂಥದ್ದು. ಪ್ರದೋಷ ಪೂಜೆ ಕೇಳಿರ್ಬೋದು ನೀವು, ನಿಷಿದ್ಧ ಕಾಲ ಅಂತಾನೂ ನಾವು ಕೇಳಿದ್ದೀವಿ. ಅದೆಲ್ಲ ಯಾಕೆ ಶಾಸ್ತ್ರವನ್ನ ನೋಡ್ಬೇಕು ಅಂತ ಇವಾಗ ನೀವು ಲಿಂಕ್ ಮಾಡ್ಕೊಳ್ಳಿ, ಕನೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾಕೆ ಶುಭ ಮುಹೂರ್ತವನ್ನ ನೋಡ್ತೀವಿ? ಅದಕ್ಕೂ ಕೂಡ ನಾವು ಅನ್ಕೊಂಡಿದೀವಿ ಟೈಮ್ ಈಸ್ ಆನ್ ಜಸ್ಟ್ ಆನ್, ಅದೊಂದು ಸಮಯ ಕಾಲಗಣನೆ ಅಂತ ಅಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ಹಿನ್ನೆಲೆ ಇದೆ. ಈ ವ್ಯಷ್ಪ ಅನ್ನೋನ್ಗೆ 3 ಜನ ಗಂಡು ಮಕ್ಕಳು. ಅವರಲ್ಲಿ ವ್ಯಷ್ಪನಿಗೆ ಪುಷ್ಕರಣಿ ಎಂಬ ಪತ್ನಿಯಲ್ಲಿ ಸರ್ವತೇಜ ಅಂತಕ್ಕಂಥ ಮಗ ಹುಡ್ತಾನೆ. ಸರ್ವತೇಜನ ಹೆಂಡತಿಯೇ ಆಕೂತಿ. ಇವರಿಗೆ ಚಕ್ಷುಷ್ ಎಂಬ ಹೆಸರಿನ ಮನು ಹುಡ್ತಾನೆ. ಇವನಿಗೆ ನಡ್ವಲ ಅಂತಕ್ಕಂಥ ಹೆಂಡತಿ. ಪುರು, ಕುತ್ಸು, ತ್ರಿಟ, ದ್ಯುಮ್ನ, ಸತ್ಯವಂತ, ಋತು, ವ್ರತ, ಅಗ್ನಿಷ್ಟೋಮ, ಅತಿರಾತ್ರ, ಪ್ರದ್ಯುಮ್ನ, ಶಿಖಿ, ಉಲ್ಮುಖ ಅಂತಕ್ಕಂಥ 12 ಜನ ಗಂಡು ಮಕ್ಕಳಾಗ್ತಾರೆ. ಅವರಲ್ಲಿ ಉಲ್ಮುಖನಿಗೆ ಪುಷ್ಕರಣಿ ಎಂಬ ಮಡದಿಯಲ್ಲಿ ಅಂಗ್ರ, ಸುಮನಸ, ಖ್ಯಾತಿ, ಕೃತು, ಅಂಗೀರಸ, ಗಯ ಎಂಬ 6 ಮಂದಿ ಗಂಡು ಮಕ್ಕಳಾಗ್ತಾರೆ. ಅಂಗರಾಜ ದೈವ ಭಕ್ತನಾಗಿರ್ತಾನೆ, ರಾಜರ್ಷಿ ಅಂದ್ಕೊಂಡಿರ್ತಾನೆ. ಒಂದು ಸಾರಿ ಅಶ್ವಮೇಧ ಯಾಗವನ್ನ ಮಾಡ್ತಾನೆ. ಆದ್ರೆ ಅವಿಸ್ಸನ್ನ ಸ್ವೀಕರಿಸತಕ್ಕೆ ದೇವತೆನೇ ಬರಲಿಲ್ಲ. ಋತ್ವಿಜರು ಶ್ರದ್ಧೆ, ಭಕ್ತಿ, ನಿಷ್ಠೆ, ನಿಯಮಗಳಿಂದ ಯಜ್ಞ ಮಾಡಿಸಿದ್ರು ದೇವರೇ ಬರ್ಲಿಲ್ವಲ್ಲ. ಪುಣ್ಯ ಚರಿತನಾದ ರಾಜ ಋಷಿಮುನಿಗಳನ್ನು ಕಾರಣ ಕೇಳಿದಾಗ ಋಷಿಮುನಿಗಳು ಹೇಳ್ತಾರೆ, ನೀನು ಉತ್ತಮನೇ ಆದ್ರೂ ಕೂಡ ಪೂರ್ವ ಜನ್ಮದ ಪಾಪ ಕರ್ಮದಿಂದ ನಿನಗೆ ಸಂತಾನವಿಲ್ಲ. ಹಾಗಾಗಿ ದೇವತೆಗಳು ಹವಿಸ್ಸನ್ನ ಸ್ವೀಕರಿಸಲ್ಲ. ನೀನು ಪುತ್ರ ಕಾಮೇಷ್ಟಿ ಮಾಡಿ ಮಗನನ್ನ ಪಡೆದುಕೋ, ದೇವತೆಗಳು ಸಂಭ್ರಮಿಸಿ ಬಂದು ಹವಿಸ್ಸನ್ನ ಸ್ವೀಕರಿಸ್ತಾರೆ ಅಂತ ಹೇಳಿದಾಗ ಅಂಗರಾಜ ಪುತ್ರ ಕಾಮೇಷ್ಟಿ ಯಾಗವನ್ನ ಆಚರಿಸ್ತಾನೆ. ಯಜ್ಞ ಕುಂಡದಿಂದ ಬಂದ ಯಜ್ಞ ಪುರುಷ ಬಂಗಾರದ ಪಾತ್ರೆಯಲ್ಲಿ ಪಾಯಸವನ್ನ ನೀಡ್ತಾನೆ. ಅಂಗರಾಜನ ಹೆಂಡತಿಯಾದ ಸುನೀತೆಗೆ ಪಾಯಸವನ್ನ ಕೊಟ್ಟಾಗ ಅದನ್ನ ಸ್ವೀಕರಿಸ್ತಾಳೆ. ಅವಳು ಗರ್ಭವತಿಯಾಗಿ ಗಂಡು ಮಗುವನ್ನ ಪಡೆದಳು. ಅವನ ಹೆಸರು ವೇಣ. ದೇವರ ವರಪ್ರಸಾದದಿಂದ ಹುಟ್ಟದ ಅಂದ್ಬಿಟ್ಟೇನ್ ಪುಣ್ಯನಾದ್ನ? ಅಲ್ಲ. ವೇಣ ಬಾಲ್ಯದಿಂದಲೇ ದುಷ್ಟ, ದುರ್ಮಾರ್ಗ. ಮಕ್ಕಳನ್ನು ದಯಾಹೀನವಾಗಿ ಎಳೆತಂದು ಪಶುಗಳನ್ನು ಕೊಂದಂತೆ ಕೊಲ್ತಾ ಇರ್ತಾನೆ. ಸಾಧು ಪ್ರಾಣಿಗಳನ್ನ ಹಿಂಸಿಸಿ ಕೊಲ್ತಾ ಇರ್ತಾನೆ. ಆಟ ಆಡುವ ಮಕ್ಕಳನ್ನು ನದಿಗೆ ಎಸೆದು ಕೇಕೆ ಹಾಕ್ತಾ ಇರ್ತಾನೆ. ಪ್ರಾಣಿ ಹತ್ಯೆ, ಶಿಶು ಹತ್ಯೆ ಅವನ ಆಟವಾಗೋಗಿತ್ತು. ಜನರನ್ನು ಹಿಂಸಿಸುತ್ತಿದ್ದ. ಜನರಿಗೆ ಬದುಕು ದುರ್ಭರವಾಯಿತು. ಎಲ್ಲರೆದುರೇ ಗಿಳಿ ಪಾರಿವಾಳಗಳನ್ನ ಕತ್ತು ಹಿಸುಗಿ ಪ್ರಾಣವನ್ನ ತೆಗಿತಾ ಇರ್ತಾನೆ. ಅಂಗರಾಜ ಎಷ್ಟು ಬುದ್ಧಿ ಹೇಳಿದ್ರು ವೇಣ ತನ್ನ ಬುದ್ಧಿ ಬಿಡ್ಲಿಲ್ಲ. ಮಗನನ್ನು ಪಡೆದಿಲ್ಲ ಎಂಬ ಚಿಂತೆಗಿಂತ ಅಯೋಗ್ಯ ಪುತ್ರನನ್ನು ಪಡೆದನೆಲ್ಲ ಎಂಬ ಚಿಂತೆ ಅಂಗರಾಜನಿಗೆ ಕಾಡ್ತಂತೆ. ಈ ಘೋರ ಸಹಿಸಲಾರದೆ ರಾಜ್ಯವನ್ನ ಬಿಟ್ಟು ಕಾಡಿಗೆ ತೆರಳಿದ. ಈ ಸಂದರ್ಭ ಯಾಕೆ, ಯಾವ ರೀತಿ ನೆನ್ಪು ಮಾಡ್ಕೋಬೇಕು ಗೊತ್ತಾ ನೀವು ಗುರುಗಳೇ? ಮಕ್ಕಳಿಲ್ಲ ಎಂದು 100 ಹರಕೆಯನ್ನ ಹೊತ್ತು ಎತ್ತ ಮಗ ನಮಗಿಲ್ಲವಲ್ಲ, ದುಷ್ಟನಾದನಲ್ಲ ಎಂದು ಕೊರಗುತ್ತಿರುವ ಅನೇಕ ತಂದೆ ತಾಯಿಗಳಿಗೆ, ದೇವರು ಮಕ್ಕಳನ್ನೇ ನೀಡಿಲ್ಲ ಎಂದು ಕೊರಗುತ್ತಿರುವ ಅನೇಕ ತಂದೆ ತಾಯಿಗಳಿಗೆ, ದೇವರು ನಿಮಗೆ ಮಕ್ಕಳನ್ನ ನೀಡಿಲ್ಲ ಎಂದರೆ ಹುಟ್ಟುವ ಸಂತಾನದಿಂದ ನೀವು ಅನುಭವಿಸಬಹುದಾದ ಕಷ್ಟವನ್ನ ಮರೆಮಾಚಲು ನಿಮ್ಮನ್ನು ಹಾಗೆ ಇಟ್ಟಿದ್ದಾನೆ. ಅಥವಾ ಈಗಾಗಲೇ ಅಂತ ದುಷ್ಟ ಸಂತಾನವನ್ನ ಪಡೆದಿದ್ದರೆ ಈ ಕಲಿಯುಗದಲ್ಲಿ ನೀವೊಬ್ಬರೇ ಅಲ್ಲ, ಇಂತಹವರು ಈಗಾಗಲೇ ಅನುಭವಿಸಿ ಹೋಗಿದ್ದಾರೆ. ಅದಕ್ಕೆ ಕಾರಣವಿದೆ ಎನ್ನುವ ಉದಾಹರಣೆ ಪರಮಾತ್ಮ ನೀಡ್ತಾ ಇದ್ದಾನೆ. ಈಗ ವೇನನಿಗೆ ನಿರಾತಂಕವಾಯಿತು.
ತಂದೆ ಕಾಡಿಗೆ ಹೋದ. ಚಕ್ರವರ್ತಿ ಎಂದು ಸ್ವಯಂ ಘೋಷಿಸಿಕೊಂಡ. ತನ್ನ ರಾಜ್ಯದಲ್ಲಿ ಯಾರು ಯಜ್ಞ ಯಾಗ ದಾನ ಧರ್ಮ ಮಾಡಬಾರದು, ಪೂಜೆ ಪ್ರಾರ್ಥನೆ ಧರ್ಮ ಸತ್ಕರ್ಮಗಳಿಗೆ ತನ್ನ ರಾಜ್ಯದಲ್ಲಿ ಅವಕಾಶವೇ ಇಲ್ಲ ಅಂತ ಡಂಗೂರ ಸಾರಿಸ್ತಾನೆ. ಆಗ ಪ್ರಜೆಗಳಿಗೆ ತನ್ನ ರಾಜ್ಯದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ. ಋಷಿ ಮುನಿಗಳಿಗೆ ಬಂದು ತಮ್ಮ ಕಷ್ಟವನ್ನ ಹೇಳ್ಕೊಂಡ್ರು. ಲೋಕಹಿತಕ್ಕಾಗಿ ನಾವೆಲ್ಲ ಹೋಗಿ ವೇನನಿಗೆ ಬುದ್ಧಿವಾದ ಹೇಳೋಣ ಅಂತ ಋಷಿ ಮುನಿಗಳು ಬಂದ್ರು, ಉಪದೇಶವನ್ನ ಮಾಡಿದ್ರು. ಆದ್ರೆ ಬೇನ ತರ್ಕ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ, ಋಷಿಗಳೇ, ರಾಜನ್ ಪ್ರತ್ಯಕ್ಷ ದೇವತಾ. ಶಾಸ್ತ್ರ ಹೇಳಿದೆ ಅಗ್ರ ಪೂಜೆ ನನಗೆ, ಬೇರೆ ದೇವತೆಗಳಿಗಲ್ಲ. ನಾನೇ ಪ್ರತ್ಯಕ್ಷ ರಾಜನಾಗಿ ದೇವನಾಗಿರುವಾಗ ಇನ್ನೊಬ್ಬ ದೇವತೆಯನ್ನು ಪೂಜಿಸುವುದು ಅಧರ್ಮ. ನೀವೆಲ್ಲ ನನ್ನನ್ನೇ ಪೂಜಿಸಬೇಕು ಅಂದ. ಋಷಿಮುನಿಗಳಿಗೆ ಕೋಪ ಬಂತು. ಇಂತಹ ದುಷ್ಟ ಅವಿವೇಕಿ ಪಾಪಕರ್ಮಿ ಅಮಂಗಳಿ ಅಜ್ಞಾನಿ ದೈವನಿಂದಕ ರಾಜ ಸಿಂಹಾಸನದಲ್ಲಿರಲು ಯೋಗ್ಯವಲ್ಲ ಅಂತ ಋಷಿಗಳು ತೀರ್ಮಾನ ಮಾಡ್ತಾರಂತೆ. ತಕ್ಷಣ ಅವನ ಸುತ್ತಲೂ ನಿಂತ ಋಷಿಗಳು ಕೇವಲ ಹೂಂಕಾರ ಮಂತ್ರದಿಂದ ವೇನನನ್ನ ಸಂಹಾರ ಮಾಡ್ಬಿಟ್ರು. ಇದನ್ನು ತಿಳಿದ ವೇನನ ತಾಯಿ ಸುನೀತೆ ಮಗನ ಮೇಲಿನ ಪ್ರೀತಿಯಿಂದ ವೇನನ ಮೃತದೇಹವನ್ನ ಓಡೋಡಿ ಬಂದು ಎತ್ಕೊಂಡು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿ ರಕ್ಷಿಸ್ತಳಂತೆ. ಇದು ಅಂಧಕಾರ ತಾಯಿಯರಿಗೆ ಹೇಳ್ತಾ ಇರೋ ಮಾತು. ಮಗ ದುಷ್ಟನಾದರೂ ಎನ್ನ ಮಗ, ಕೊಲೆಗಡುಕನಾದರೂ ಎನ್ನ ಮಗ, ಚೋರನಾದರೂ ಎನ್ನ ಮಗ ಅಂತ ಇವತ್ತು ಎಷ್ಟೋ ಜನ ತಾಯಂದಿರು ಅಜ್ಞಾನದಲ್ಲಿ ಮುಳುಗಿ ತಮ್ಮ ಮಕ್ಕಳ ಹಾಳಾಗುವಿಕೆಗೆ ಮೂಲ ಕಾರಣೀಕರ್ತರಾಗ್ತಾ ಇದ್ದಾರೆ. ಯಾವ ರೀತಿ? ಸುನೀತೆಯ ರೀತಿ. ತನ್ನ ಮಗ ದುಷ್ಟನಾದರೂ ಮಮತೆಯಿಂದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ತಗೊಂಡು ಹೋಗಿ ಮಗನ ದೇಹವನ್ನ ಇಡ್ತಾಳೆ. ಈಗ ರಾಜನಿಲ್ಲದ ರಾಜ್ಯ ಅರಾಜಕತೆ ತಾಂಡವಾಯಿತು. ಕಳ್ಳ ಕಾಕರು ಪ್ರಜೆಗಳ ಸಂಪತ್ತನ್ನ ಲೂಟಿ ಮಾಡಿದ್ರು. ಮತ್ತೆ ಪ್ರಜೆಗಳೆಲ್ಲರೂ ಋಷಿಗಳ ಬಳಿ ಬಂದು ವಿಪತ್ತಿನಿಂದ ಅರಾಜಕತೆಯಿಂದ ನಮ್ಮನ್ನು ಸಂರಕ್ಷಿಸಿ ಅಂತ ಕೇಳಿಸ್ಕೊಂಡ್ರು. ಆಗ ಋಷಿಗಳು ಬಂದು ಸುನೀತೆ ರಕ್ಷಿಸಿಟ್ಟಿದ್ದ ವೇನನ ಮೃತದೇಹವನ್ನ ತರಿಸಿದ್ರಂತೆ. ಋಷಿಗಳೆಲ್ಲ ಆ ಮೃತದೇಹವನ್ನ ಮತಿಸಿದ್ರಂತೆ. ಮೊದಲು ಅವನ ತೊಡೆಯನ್ನ ಮತಿಸಿದ್ರಂತೆ. ಅದರಿಂದ ಬೇಡನೊಬ್ಬ ಮೂಡಿ ಬಂದ. ಕಾಡು ಕಪ್ಪಾಗಿದ್ದ ಅವನು ಕುಬ್ಜನಾಗಿದ್ದ. ದಪ್ಪ ಕೆನ್ನೆ, ಗಿಡ್ಡ ಕೈಗಳು, ಮಂಡು ಮೂಗು, ಕೆಂಗಣ್ಣು, ಗಡ್ಡ ಮೀಸೆ, ಕೆಂಗೂದಲು ಇದ್ದ ಅವನು ಬಂದೊಡನೆ ಏನು ಮಾಡಲಿ ಅಂತ ಕೇಳದ್ನಂತೆ. ಋಷಿಗಳು ಹೇಳಿದ್ರಂತೆ, ನಿಷೀದ ನಿಷೀದ ಅಂತ, ಅಂದ್ರೆ ಕುಳಿತುಕೋ ಅಂತ. ಅಂದಿನಿಂದಲೂ ಅವನು ನಿಷಾದನೆಂದೇ ಪ್ರಖ್ಯಾತನಾದ. ಅವನ ವಂಶಜರೆಲ್ಲರೂ ನಿಷಾದರೆಂದು ಗಿರಿವನೆಗಳಲ್ಲಿ ಸಂಚಾರ ಮಾಡ್ತಾ ಅಲೆಮಾರಿ ಜೀವನವನ್ನ ಸಾಗಿಸಿದ್ರು. ಇವತ್ತು ನಾವು ಏನು ಕಾಡಿನಲ್ಲಿ ಅಲೆಮಾರಿಗಳನ್ನ ನೋಡ್ತಾ ಇದ್ದೀವಿ, ಅದರ ಮೂಲ ಪುರುಷನೇ ನಿಷಾದ. ಅಲೆಮಾರಿಗಳು ಹುಟ್ಕೊಂಡಿದ್ದು ನಿಷಾದನಿಂದ. ಈಗ ಋಷಿಗಳು ವೇನನ ಮೃತದೇಹದ ಬಲ ತೋಳನ್ನ ಮತಿಸಿದ್ರಂತೆ. ಅದರಿಂದ ಶ್ರೀಮನ್ ನಾರಾಯಣರ ಅಂಶದಿಂದ ಒಬ್ಬ ಪುರುಷ ಮೂಡಿ ಬರ್ತಾನೆ. ಆ ಮಹಾ ಪುರುಷನೇ ಪೃಥು ಚಕ್ರವರ್ತಿ. ಋಷಿಗಳು ವೇನನ ದೇಹದ ಎಡತೋಳನ್ನ ಮತಿಸಿದ್ರಂತೆ. ಸಾಕ್ಷಾತ್ ಲಕ್ಷ್ಮಿಯಂತಹ ಲಕ್ಷಣಗಳಿದ್ದ ಅರ್ಚಿ ಉದಿಸಿ ಬಂದ್ಲಂತೆ. ಅಲ್ಲಿದ್ದ ಋಷಿಗಳು ಪೃಥು ಸಾಕ್ಷಾತ್ ವಿಷ್ಣುವಿನ ಅಂಶ ಅರ್ಚಿ ಲಕ್ಷ್ಮೀದೇವಿ ಅಂತ ಘೋಷಿಸಿದ್ರಂತೆ. ನೆರೆದಿದ್ದ ಬ್ರಹ್ಮಜ್ಞಾನಿಗಳು ವಿದ್ಯುಕ್ತವಾಗಿ ಅವನಿಗೆ ರಾಜ್ಯಾಭಿಷೇಕವನ್ನ ಮಾಡಿದ್ರು. ದೇವತೆಗಳು ಪುಷ್ಪವೃಷ್ಟಿಯನ್ನ ಕರೆದ್ರು. ಆಕಾಶದಿಂದ ಹೂಮಳೆಯಾಯಿತು. ಈಗ ಕುಬೇರ ಬಂಗಾರದ ರಕ್ತ ಸಿಂಹಾಸನವನ್ನ ನೀಡ್ತಾನೆ. ವರುಣ ಶ್ವೇತ ಛತ್ರವನ್ನ ಹಿಡಿದು ತುಂತುರು ಮಳೆಯನ್ನ ಕರೀತಾನೆ. ವಾಯು ಚಾಮರವನ್ನ ಬೀಸ್ತಾನೆ. ಮಂದಮಾರುತ ತಂಗಾಳಿಯನ್ನ ಹರಡಿದ್ರೆ ಸರಸ್ವತಿ ಅಪೂರ್ವವಾದ ಮಾಲೆಯನ್ನ ನೀಡ್ತಾಳೆ. ಇಂದ್ರನು ಕಿರೀಟವನ್ನ, ಯಮ ರಾಜದಂಡವನ್ನ, ಬ್ರಹ್ಮ ವೇದಮಯವಾದ ಕವಚವನ್ನ, ಈಶ್ವರ ಸುಂದರವಾದ ಖಡ್ಗವನ್ನ, ಅಂಬಿಕೆ ಗುರಾಣಿಯನ್ನ, ಚಂದ್ರ ಅಮೃತಮಯವಾದ ಶ್ವೇತಾಶ್ವಗಳನ್ನ, ವಿಶ್ವಕರ್ಮ ರಜತರಥವನ್ನ, ಸೂರ್ಯ ಪ್ರಖರ ಬೆಳಕಿನ ಬಾಣಗಳನ್ನ, ಅಗ್ನಿ ಬಿಲ್ಲನ್ನ, ಭೂದೇವಿ ಪಾದುಕೆಗಳನ್ನ ಕಾಣಿಕೆಯ ನೀಡಿದ್ರೆ ವಂದಿ ಭಾಗದರು ಸೂತರು ಪ್ರಶಂಸೆ ಸುರಿಮಳೆಯನ್ನ ಮಾಡಿದ್ರಂತೆ. ಆಗ ಮುಗುಳ್ನಗುತ್ತಾ ಋತು ಚಕ್ರವರ್ತಿ ನುಡಿತನಂತೆ, ಎಲೈ ಸೂತ ಮಾಗದರೆ, ನಿಮ್ಮ ಪ್ರಶಂಸೆ ನಿಲ್ಲಿಸಿ. ನಾನಿನ್ನು ಯಾವ ಸತ್ಕಾರ್ಯ ಸತ್ಕರ್ಮಗಳನ್ನ ಮಾಡಿಲ್ಲ. ಪ್ರಜಾ ಕರ್ತವ್ಯಗಳನ್ನ ಇನ್ನೂ ಪ್ರಾರಂಭಿಸಿಯೇ ಇಲ್ಲ. ಆದರೂ ಪ್ರಶಂಸೆಯನ್ನ ಕೊಡ್ತಾ ಇದ್ದೀರಾ. ನಾನು ಬಂದಿರುವುದೇ ಶಿಷ್ಟರ ರಕ್ಷಣೆಗಾಗಿ, ದುಷ್ಟ ಶಿಕ್ಷಣದಲ್ಲಿ ಮಹಾ ಸಾಧಕನಾಗಲು. ಈಗ ಪೃಥು ಚಕ್ರವರ್ತಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ವೇನನನ್ನ ಸಂರಕ್ಷಿಸಿದ್ದು ದೇವತೆಗಳು ಅವನ ದೇಹದಿಂದ ಮತಿಸಿ ನಾರಾಯಣನ ಅಂಶನಾದ ಪೃಥುವನ್ನ ಸೃಷ್ಟಿ ಮಾಡಿದ್ದು ವೇನನನ್ನಲ್ಲ. ಈಗ
ಪೃಥು ಚಕ್ರವರ್ತಿ ಅರಮನೆಯ ಆಚೆ ಬಂದು ನೋಡ್ತಾ ಇದ್ದಾನೆ. ಪ್ರಜೆಗಳೆಲ್ಲ ಕೃಶರಾಗಿದ್ದಾರೆ. ಬಡತನದಿಂದ ಅಳುತ್ತಾ ರಾಜನಲ್ಲಿ ಬಂದು ಬಡತನದ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಆಗ ರಾಜ ಕೇಳ್ತಾ ಇದ್ದಾನೆ, ಪ್ರಜೆಗಳೇ, ಏಕೆ ಹೀಗೆ ಕೃಶರಾಗಿದ್ದೀರಿ, ಬಡವರಾಗಿದ್ದೀರಿ, ದಣಿದಿದ್ದೀರಿ, ಅತ್ತು ಅತ್ತು ಕೊರಗಿದ್ದೀರಿ, ಸೊರಗಿದ್ದೀರಿ, ಯಾರು ಕಾರಣ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ, ಪ್ರಭುಗಳೇ, ನಮಗೆ ತಿನ್ನಲು ಅನ್ನ, ಆಹಾರ, ಧಾನ್ಯ, ಔಷಧಿ, ಬೀಜ ಏನೇನೂ ಇಲ್ಲ, ಕುಡಿಯಲು ನೀರಿಲ್ಲ, ಎಲ್ಲ ಈ ಭೂದೇವಿ ಬಚ್ಚಿಟ್ಟುಕೊಂಡಿದ್ದಾಳೆ, ನಮಗೆ ಬಿಟ್ಟು ಕೊಡುತ್ತಿಲ್ಲ. ಕೆರಳಿ ಕೆಂಡವಾದ ಪೃಥು ತಕ್ಷಣ ಬಿಲ್ಲಿಗೆ ಬಾಣವನ್ನ ಹೂಡಿ, ಈಗಲೇ ನನ್ನ ಬಾಣದಿಂದ ಭೂಮಿಯನ್ನ ಸುಟ್ಟು ಬಿಡುತ್ತೇನೆ, ನನ್ನ ಯೋಗ ಶಕ್ತಿಯಿಂದ ಇನ್ನೊಂದು ಭೂಮಿಯನ್ನ ಸೃಷ್ಟಿ ಮಾಡಿ ಜನರನ್ನು ರಕ್ಷಿಸುತ್ತೇನೆ ಎಂದು ಭೂಮಾತೆಯತ್ತ ಹೆದೆಯನ್ನ ಹೇರಿಸಿದ್ನಂತೆ. ಅದೇ ಕ್ಷಣ ಅದನ್ನು ಕಂಡು ಭೂಮಾತೆ ನಡುಗುತ್ತಾ ಗೋ ರೂಪವನ್ನ ಧರಿಸಿ ಪೃಥುವಿನ ಮುಂದೆ ಬಂದು ನಿಲ್ತಾ ಇದ್ದಾಳೆ. ನಿನ್ನನ್ನು ಕತ್ತರಿಸಿ ಚೆಲ್ಲುತ್ತೇನೆ ಎಂದು ರೋಷ ವೇಷದಲ್ಲಿದ್ದ ಪೃಥುವಿಗೆ ಭೂದೇವಿ ಪ್ರಾರ್ಥಿಸ್ತಾ ಇದ್ದಾಳೆ. ಪೃಥು, ನಿನ್ನ ತಂದೆ ವೇನ ದುಷ್ಟ, ಪಾಪಿಷ್ಟ, ಅವನ ಜೊತೆ ಇದ್ದವರೆಲ್ಲ ಕಳ್ಳಕಾಕರು, ದರೋಡೆಕೋರರು. ಅನೇಕ ಬಾರಿ ದುಷ್ಟರ ಬಾಧೆಗೆ ನಾನು ಗುರಿಯಾಗಬೇಕಾಯಿತು. ಹಾಗಾಗಿ ಆ ಕಳ್ಳರು ಅಮೂಲ್ಯವಾದ ಧಾನ್ಯ, ಔಷಧಿ, ಅನ್ನ, ಆಹಾರಗಳನ್ನ ಕದಿಯದಂತೆ ನಾನು ಬಚ್ಚಿಟ್ಟುಕೊಂಡಿದ್ದೇನೆ. ಈಗ ನೀನು ಮಹಾನುಭಾವ ಬಂದಿದ್ದೀಯ, ಇವೆಲ್ಲವನ್ನ ನೀನು ಮರಳಿ ಪಡೆಯಬಹುದು ನನ್ನಿಂದ. ಆದರೆ ಒಂದು ಷರತ್ತು, ನಾನು ಗೋರೂಪವನ್ನ ಧರಿಸಿ ಬಂದಿದ್ದೇನೆ. ಸರಿಯಾದ ಕರುವನ್ನು ತೆಗೆದುಕೊಂಡು ಬಾ, ತಕ್ಕನಾದ ಪಾತ್ರೆಯನ್ನು ತೆಗೆದುಕೊಂಡು ಬಾ, ನಿನಗೆ ನಿನ್ನವರಿಗೆ ಬೇಕಾದುದನ್ನ ನನ್ನಿಂದ ಸಮೃದ್ಧವಾಗಿ ಪಡೆದುಕೋ ಅಂತ ಭೂದೇವಿ ಗೋರೂಪವನ್ನ ಧರಿಸಿ ಹೇಳ್ತಾಳಂತೆ ಪೃಥುವಿಗೆ. ಭೂದೇವಿಯ ಮಧುರ ಮಾತುಗಳನ್ನ ಕೇಳಿ ಪೃಥುರಾಜನಿಗೆ ಅವಳಲ್ಲಿ ಅಭಿಮಾನ ಮೂಡಿತು. ಆಗ ಪೃಥು ಚಕ್ರವರ್ತಿ ಸ್ವಯಂಭೂ ಮನುವನ್ನೇ ಕರುವನ್ನಾಗಿ ಮಾಡಿಕೊಂಡು ಗೋವಿನ ರೂಪದ ಭೂಮಿಯಿಂದ ವನಸ್ಪತಿ, ಔಷಧ, ಧವಸ ಧಾನ್ಯಗಳನ್ನ ಪಡ್ಕೊಂಡಂತೆ. ಋಷಿಗಳು ಬೃಹಸ್ಪತಿಗಳನ್ನ ಕರು ಮಾಡಿಕೊಂಡು ಶ್ರವಣ, ವಾಗೀಂದ್ರಿಯಗಳಲ್ಲಿ ವೇದವಾಣಿಯನ್ನ ಪಡ್ಕೊಂಡಂತೆ. ದೇವತೆಗಳು ಇಂದ್ರನನ್ನ ಕರು ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ ಅಮೃತ, ವೀರ್ಯ, ಓಜಸ್ಸು, ಧಾರಣ ಶಕ್ತಿ, ಬಲಗಳನ್ನ ಪಡ್ಕೊಂಡಂತೆ. ದೈತ್ಯ ದಾನವರು ಪ್ರಹ್ಲಾದನನ್ನ ಕರುವಾಗಿಸಿಕೊಂಡು ಕಬ್ಬಿಣದ ಪಾತ್ರೆಯಲ್ಲಿ ಸುರೆಯನ್ನು ಸ್ಪರೆದುಕೊಂಡಂತೆ. ಇನ್ನು ಗಂಧರ್ವರು, ಅಪ್ಸರೆಯರು ವಿಶ್ವಾವಸುಗಳನ್ನ ಕರುವಾಗಿ ಮಾಡಿಕೊಂಡು ಪದ್ಮ ಪಾತ್ರೆಯಲ್ಲಿ ಗಂಧರ್ವ ವಿದ್ಯೆ, ಸಂಗೀತವನ್ನ ಪಡ್ಕೊಂಡಂತೆ. ಇನ್ನು ಕಪಿಲ ಮುನಿಯನ್ನ ಕರು ಮಾಡಿಕೊಂಡು ಆಕಾಶ ಪಾತ್ರೆಯಲ್ಲಿ ಸ್ವಚ್ಛಂತವಾಗಿ ಹಾರ್ತಕ್ಕಂಥ ವಿದ್ಯೆಯನ್ನ ಪಡ್ಕೊಂಡ್ರಂತೆ. ಕಿಂಪುರುಷರು ಮಯನನ್ನ ಕರು ಮಾಡಿಕೊಂಡು ಆತ್ಮ ಪಾತ್ರೆಯಲ್ಲಿ ಸಂಕಲ್ಪ ಮಾತ್ರದಿಂದ ಸಿದ್ಧಿಸುವ ಪರಾಕ್ರಮ ಹಾಗೂ ಅಂತರ್ಧಾನ ರೂಪದ ಅದ್ಭುತ ಮಾಯೆಯನ್ನು ಪಡ್ಕೊಂಡ್ರಂತೆ. ಯಕ್ಷ, ರಕ್ಷ, ಭೂತ, ಪ್ರೇತ, ಪಿಶಾಚಿಗಳು, ಭೈರವ, ರುದ್ರನನ್ನ ಕರು ಮಾಡಿಕೊಂಡು ತಲೆ ಬುರುಡೆಯನ್ನ ಪಾತ್ರೆ ಮಾಡಿಕೊಂಡು ರಕ್ತ ತುಂಬಿದ ಸುರೆಯನ್ನ ಪಡ್ಕೊಂಡ್ರಂತೆ. ನಾಗಸರ್ಪಗಳು ತಕ್ಷಕನನ್ನ ಕರು ಮಾಡಿಕೊಂಡು ಬಿಲರೂಪದ ಪಾತ್ರೆಯಲ್ಲಿ ವಿಷವನ್ನ ಪಡ್ಕೊಂಡ್ವಂತೆ. ಹಸುಗಳು ಕರುವನ್ನೇ ಕರು ಮಾಡಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲು ಹಾಗೂ ಹಾಲನ್ನ ಪಡೆದ್ವಂತೆ. ಕ್ರೂರ ಮೃಗಗಳು ಸಿಂಹವನ್ನ ಕರು ಮಾಡಿಕೊಂಡು ಸ್ವಕಳೇಬರ ಪಾತ್ರೆಯಲ್ಲಿ ಮಾಂಸವನ್ನ ಪಡೆದ್ವಂತೆ. ಹಕ್ಕಿಗಳು ಗರುಡನನ್ನು ಕರು ಮಾಡಿಕೊಂಡು ಸ್ವದೇಹ ಪಾತ್ರೆಯಲ್ಲಿ ಕ್ರಿಮಿ, ಕೀಟಾದಿ ಫಲಗಳನ್ನ ಪಡ್ಕೊಂಡ್ವಂತೆ. ಪರ್ವತಗಳು ಹಿಮವಂತನನ್ನ ಕರು ಮಾಡಿಕೊಂಡು ಶಿಖರವೆಂಬ ಪಾತ್ರೆಯಲ್ಲಿ ಖನಿಜ ಧಾತುಗಳನ್ನ ಪಡ್ಕೊಂಡ್ವಂತೆ. ಹೀಗೆ ಸಕಲ ಚರಾಚರ ವರ್ಗಗಳು ತಮ್ಮ ಕರುಗಳೊಡನೆ ಬಂದು ಯುಕ್ತ ಪಾತ್ರೆಗಳಲ್ಲಿ ತಮ್ಮ ಅಗತ್ಯದ ವಿವಿಧ ರಸಪದಾರ್ಥಗಳನ್ನ ಪಡೆದುಕೊಂಡ್ವಂತೆ. ಈಗ ನೋಡ್ತಾರಂತೆ ಇಡೀ ಭೂಮಿ, ಇಡೀ ಜಗತ್ತು ಮತ್ತೆ ಸಮೃದ್ಧ ಭರಿತವಾಗಿದೆಯಂತೆ. ಋತು ಭೂದೇವಿಯಲ್ಲಿ ಸಂಪ್ರೀತನಾಗಿ ಅವಳನ್ನ ಅಭಿಮಾನದಿಂದ ತನ್ನ ಮಗಳಾಗಿ ಸ್ವೀಕರಿಸದಂತೆ. ಅಂದಿನಿಂದ ಭೂಮಿಗೆ ಪೃಥ್ವಿ ಎಂಬ ಹೆಸರು ಬಂತು. ಪೃಥ ಭೂದೇವಿಯನ್ನ ತನ್ನ ಮಗಳಾಗಿ ಅಂಗೀಕರಿಸ್ತಾ, ಹಾಗಾಗಿ ಭೂಮಿಗೆ ನಾವು ಪೃಥ್ವಿ ಅಂತ ಹೇಳ್ತೀವಿ. ಋತುರಾಜ ಭೂಮಂಡಲವನ್ನ ಸಮತಟ್ಟು ಮಾಡಿ ಹಳ್ಳಿ ಮಾಡ್ದ. ಹಳ್ಳಿ ನಗರವಾಯ್ತು, ನಗರ ಪಟ್ಟಣವಾಯ್ತು, ದುರ್ಗವಾಯ್ತು, ಪುರವಾಯ್ತು, ಬ್ರಜವಾಯ್ತು, ನಿವಾಸಗಳನ್ನ ನಿರ್ಮಿಸದಂತೆ. ಸುವ್ಯವಸ್ಥಿತವಾದ ಈ ಸ್ಥಳಗಳಲ್ಲಿ ಎಲ್ಲ ಅವನ ಪ್ರಜೆಗಳು ಸುಖ ಶಾಂತಿಯಿಂದ ನೆಲೆಸಿದ್ರಂತೆ. ಈ ರೀತಿಯಾಗಿ ಈ ಭೂಮಿ ಮೇಲೆ ಏನೆಲ್ಲ ಸಿಗ್ತಾ ಇದೆ, ಭೂಮಿಯ ಒಳಗೆ
ಏನೆಲ್ಲ ಸಿಗ್ತಾ ಇದೆ. ಅದು ಪೃಥು ಚಕ್ರವರ್ತಿ ಬೇಕಾದಂತವರನ್ನ ಕರ್ಕೊಂಬಂದು ಕರು ಮಾಡಿ ಬೇಕಾದ ಪಾತ್ರೆಯಲ್ಲಿ ಪಡ್ಕೊಂಡಂತಹ ವಸ್ತುಗಳು. ಈ ರೀತಿಯಾಗಿ ಸಮಸ್ತ ವಸ್ತುಗಳು ಭೂಮಿಯ ಮೇಲೆ ಉದ್ಭವವಾಯಿತು. ಈಗ ಸನಕಾದಿಗಳು ಪೃಥು ಚಕ್ರವರ್ತಿಯ ಬಳಿ ಬಂದು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆಗ ರಾಜ ಅವರಲ್ಲಿ ಕೇಳ್ತಾನೆ, ಸನಕಾದಿಗಳೇ, ಮುನಿವರಿಯರೇ, ಸಂಸಾರ ಸಾಗರದಲ್ಲಿ ಮುಳುಗಿ ಮೈಮರೆತಿರುವವರಿಗೆ ಕ್ಷೇಮ ಶ್ರೇಯಸ್ಸು ಉಂಟಾಗ್ತಂತ ಉಪಾಯವನ್ನ ತಿಳಿಸಬಾರ್ದೆ ಅಂತ ಕೇಳಿದಾಗ ಸನತ್ ಕುಮಾರರು ಹೇಳ್ತಾ ಇದ್ದಾರಂತೆ, ರಾಜನ್, ಭಾಗವತ ಧರ್ಮದಲ್ಲಿ ಆಸಕ್ತಿ, ಧರ್ಮ ವಿಷಯಗಳಲ್ಲಿ ಶ್ರದ್ಧೆ, ಆಧ್ಯಾತ್ಮ ಭಾವ, ಸಂತ ಮಹಂತ ಯೋಗಿಯರಲ್ಲಿ ಸೇವೆ, ನಿರಂತರ ಶ್ರೀಹರಿಯ ಪುಣ್ಯ ಕಥೆಗಳ ಶ್ರವಣ, ಇಂದ್ರಿಯ ಲೋಲುಪರು ವಿಷಯ ಲಂಪಟರಿಂದ ದೂರ ಇರೋದು, ಅರ್ಥ ಕರ್ಮಾದಿಗಳ ಬಗ್ಗೆ ನಿರಾಸಕ್ತಿಯನ್ನ ತೋರೋದು, ಅನಗತ್ಯ ವಿಚಾರಗಳ ಬಗ್ಗೆ ವಿರಕ್ತಿಯನ್ನ ತೋರಿಸೋದು, ಸದಾ ಆತ್ಮರಾಮ ಸ್ಥಿತಿಯಲ್ಲಿರೋದು, ಏಕಾಂತದಲ್ಲಿ ಅಭಿರುಚಿಯನ್ನ ಬಯಸೋದು, ಅಹಿಂಸೆ, ಇಂದ್ರಿಯ ನಿಗ್ರಹ, ಭಗವತ್ ಚಿಂತನ, ಯಮ ನಿಯಮ, ಶೀತೋಷ್ಣಾದಿ ದ್ವಂದ್ವಗಳನ್ನ ಸಹಿಸೋದು, ಹರಿಭಕ್ತರಿಗೆ ಭಗವಂತನ ಗುಣಾನುವರ್ಣನೆ ಮಾಡ್ತಾ ಇರೋದು, ಇವೆಲ್ಲ ಭಕ್ತಿ ಯೋಗವನ್ನ ಸಿದ್ಧಿಸ್ಕೊಳ್ಳಿಕ್ಕೆ ಕಾರಣವಾಗಿದೆ. ಭಕ್ತಿ ಯೋಗ ದಕ್ಕಿದಾಗ ದೇಹ ಶಕ್ತಿ ಹೋಗಿ ವಿರಕ್ತಿ ಪ್ರಾಪ್ತಿಯಾಗತ್ತೆ. ಶ್ರೀಹರಿಯಲ್ಲೇ ಸದಾ ಅನುರಕ್ತಿ ಬರುತ್ತೆ. ಬ್ರಹ್ಮನಿಷ್ಠರಾದಾಗ ಮಹಾತ್ಮರ ಸಂಘ ಸಿಗುತ್ತೆ. ಗುರುಗಳ ಮಾತುಗಳನ್ನ ಕೇಳಿದಾಗ ಮೋಕ್ಷ ಸಿಗುತ್ತೆ, ಮಹಾಭಾಗ್ಯ ಲಭಿಸುತ್ತೆ. ಹರಿಷಡ್ವರ್ಗಗಳೆಂಬ ಉಗ್ರ ತರಂಗಗಳಿಂದಲೂ ದೊಡ್ಡ ಮೊಸಳೆಗಳಿಂದ ತುಂಬಿದ ಸಂಸಾರ ಸಮುದ್ರವನ್ನ ಪಾಲನೆ ಮಾಡ್ಬೇಕು ಅಂದ್ರೆ ಪರಮಾತ್ಮನ ಸ್ಮರಣೆ ಬೇಕು. ಸಂಸಾರ ಅಂತಕ್ಕಂಥದ್ದು ಒಂದು ಸರೋವರ. ಆ ಸರೋವರದಲ್ಲಿ ಬರೀ ಮೊಸಳೆಗಳೇ ಇದೆ. ಎತ್ತ ಕಾಲಿಟ್ಟರೂ ಕೂಡ ಪ್ರಾಣಕ್ಕೆ ಅಪಾಯ. ಪ್ರಾಣಕ್ಕೆ ಅಪಾಯ ಬರಬಾರ್ದ? ಆ ಎಲ್ಲ ಮೊಸಳೆಗಳನ್ನ ದಾಟಿ ಸಂಸಾರದಿಂದ ಹೋಗ್ಬೇಕಾ, ದೂರ ಹೋಗ್ಬೇಕಾ, ಎಲ್ಲ ಕಷ್ಟಗಳನ್ನ ಪಾರು ಮಾಡ್ಕೋಬೇಕಾ? ಸದಾ ಭಗವಂತನ ಸ್ಮರಣೆ ಮಾಡು. ಭಗವಂತನ ಸ್ಮರಣೆ ಮಾಡಿದಾಗ ಕಷ್ಟ ಹೋಯ್ತೋ ಇಲ್ವೋ ಅನ್ನೋದು ಅವನ ಅರಿವಿಗೆ ಬರಲ್ಲ. ಅವನ ಅರಿವಿಗೆ ಬರದಂತೆ ಕಷ್ಟ ಅನ್ನೋದು ಹೇಗೋ ಮಾಯ ಆಗತ್ತೆ. ಆ ಮೊಸಳೆಗಳು ತುಂಬಿರ್ತಕ್ಕಂತ ಸರೋವರದಲ್ಲಿ ಪರಮಾತ್ಮ ನಿನಗೆ ಪುಟ್ಟ ಹುಲ್ಲುಕಡ್ಡಿಯನ್ನ ಸೃಷ್ಟಿ ಮಾಡ್ತಾನಂತೆ ಹಿಡ್ಕೊಂಡು ಮೇಲ್ ಬರ್ಲಿಕ್ಕೆ. ಪುಟ್ಟ ಒಂದು ದೋಣಿಯನ್ನ ಕಳಿಸ್ತಾನಂತೆ ಹತ್ಕೊಂಡು ದಾಟ್ಕೊಂಡ್ ಬರ್ಲಿಕ್ಕೆ. ಪುಟ್ಟ ಒಂದು ಯಾವುದೋ ಒಂದು ಬೆಳಕಿನ ಶಕ್ತಿಯನ್ನ ಕೊಡ್ತಾನಂತೆ, ಒಂದು ಚೈತನ್ಯವನ್ನ ಕೊಡ್ತಾನಂತೆ. ಅವನು ಹೇಗ್ ಪಾರ್ ಮಾಡ್ತಾನೆ ಅನ್ನೋದು ಬೇಕಿಲ್ಲ, ಭಗವಂತನನ್ನ ಸ್ಮರಣೆ ಮಾಡಿ ಪಾರ್ ಮಾಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಸತ್ಯ ಆಗತ್ತೆ. ಈ ರೀತಿಯಾಗಿ ಸನತ್ ಕುಮಾರರು ಪೃಥು ಚಕ್ರವರ್ತಿಗೆ ಬ್ರಹ್ಮತತ್ವವನ್ನ ಬೋಧಿಸಿದ್ರು. ಪೃಥು ಚಕ್ರವರ್ತಿ ಈ ಭಕ್ತಿ ಯೋಗ ಪರಾಯಣನಾಗಿ ಸತ್ಕರ್ಮಗಳನ್ನ ಆಚರಿಸ್ತಾ ಪತ್ನಿಯಾದ ಅರ್ಚಿಯಿಂದ ವಿಜಿತಾಶ್ವ, ಧೂಮ್ರಕೇಶ, ಹರ್ಯಶ್ವ, ದ್ರವೀಣ, ವ್ರಕ ಅನ್ನುವ 5 ಪುತ್ರನನ್ನ ಪಡಿತನಂತೆ. ಪೃಥು ಚಕ್ರವರ್ತಿ ಅಗ್ನಿಯಂತೆ ತೇಜಸ್ವಿ, ಇಂದ್ರನಂತೆ ಅಜೇಯ. ಮಗಳಾದ ಭೂಮಿಯ ಸಹನೆಯ ಸಹಕಾರ ಮೂರ್ತಿ, ಮೇಘನಂತೆ ಪ್ರಜೆಗಳ ವಾಂಛಿತಗಳನ್ನ ವರ್ಷಿಸುವವನು, ಸಮುದ್ರನಂತೆ ಗಂಭೀರನು, ಮೇರು ಪರ್ವತದಂತೆ ಧೀರ ಗಂಭೀರನು, ಧನ ಸಂಪತ್ತಿನಲ್ಲಿ ಸಾಕ್ಷಾತ್ ಕುಬೇರ, ಶಾಸನ ಮಾಡೋದ್ರಲ್ಲಿ ಯಮಸ್ವರೂಪಿ, ವಾಯುವಿನಂತೆ ಬಲ, ತೇಜಸ್ಸು, ಓಜಸ್ಸುಗಳಿಂದ ಕೂಡಿದವನು, ರುದ್ರನಂತೆ ಉಗ್ರ ಪ್ರತಾಪಿ, ಮನ್ಮಥನಂತೆ ಅತಿಲೋಕ ಸುಂದರ, ಸಿಂಹದಂತೆ ಶೌರ್ಯವಂತ, ಬ್ರಹ್ಮನಂತೆ ವರ್ಚಸ್ವಿ, ಬೃಹಸ್ಪತಿಯಂತೆ ಬುದ್ಧಿ ಸಿದ್ಧಿ ಪಡೆದವನು, ಗೋವು, ಗುರು, ಗಂಗೆ, ವಿಪ್ರರಲ್ಲಿ ಅಪಾರ ಭಕ್ತಿ ಇದ್ದವನು, ವಿದ್ಯೆ, ವಿನಯ, ವಿವೇಕಗಳಲ್ಲಿ ಸದಾಚಾರ, ಸದ್ವಿಚಾರ ವಿಹಾರಿ, ಪರೋಪಕಾರ ಪಾರಾಯಣನೆಸಿ ಜಗದ್ವಿಖ್ಯಾತ ಚಕ್ರವರ್ತಿ ಅಂತ ಅನಿಸ್ಕೊಂಡಂತೆ. ಮುಂದೆ ಪೃಥುವಿನ ನಂತರ ಅವನ ಮಗನಾದ ವೀತಾಶ್ವ ರಾಜನಾಗ್ತಾನೆ. ತನ್ನ 4 ತಮ್ಮಂದಿರಲ್ಲಿ ಹರಿಯಶ್ವನಿಗೆ ಪೂರ್ವ ದಿಕ್ಕನ್ನ, ಧೂಮ್ರಕೇಶನಿಗೆ ದಕ್ಷಿಣ ದಿಕ್ಕನ್ನ, ವೃಕನಿಗೆ ಪಶ್ಚಿಮ ದಿಕ್ಕನ್ನ, ದ್ರವಿಣನಿಗೆ ಉತ್ತರ ದಿಕ್ಕನ್ನ ಹಂಚಿಕೊಟ್ಟಂತೆ. ವಿಜಿತಾಶ್ವನ ಹೆಂಡತಿ ಶಿಖಂಡಿನಿ. ನೀವು ಮಾನವರಾಗಿ ಹುಟ್ಟಿ ಬನ್ನಿ ಅಂತ ವಶಿಷ್ಠರು ನೀಡಿರ್ತಾರೆ ಶಾಪವನ್ನ. ದಕ್ಷಿಣಾಗ್ನಿ ಎಂಬ ತ್ರೇತಾಗ್ನಿಗಳು ಈಗ ಈ ದಂಪತಿಗಳ ಮಕ್ಕಳಾಗಿ ಹುಟ್ಟು ಬರ್ತಾ ಇದ್ದಾರೆ. ಅವರೇ ಪಾವಕ, ಪವಮಾನಕ, ಶುಚಿ ಅಂತಕ್ಕಂಥವರು. ಮನುಷ್ಯ ಜನ್ಮ ಕಳೆದ ಮೇಲೆ ಮತ್ತೆ ಅಗ್ನಿಗಳಾಗಿ ಮೂಲಸ್ಥಾನಕ್ಕೆ ಹೊರಟು ಹೋಗ್ತಾರೆ. ವಿಜಿತಾಶ್ವನ 2ನೇ ಹೆಂಡತಿ ನಭಸ್ವತಿ, ಇವರ ಮಗನೇ ಹವಿರ್ದಾನ, ಅವನೇ ಮುಂದೆ ರಾಜ್ಯಭಾರವನ್ನ ಮಾಡ್ತಾನಂತೆ. ಹವಿರ್ದಾನನ ಹೆಂಡತಿ ಹವಿರ್ದನಿ, ಅವರಿಗೆ ಬರಹಿಷ್ಮ, ಗಯಾ, ಶುಕ್ರ, ಕೃಷ್ಣ, ಸತ್ಯ, ಜಿತವ್ರತ ಅಂತಕ್ಕಂಥ 6 ಮಕ್ಕಳು ಜನಿಸ್ತಾರೆ. ಅದರಲ್ಲಿ ಮುಂದೆ ಬಹಿರ್ಷ್ಮತಿ ರಾಜನಾಗ್ತಾನೆ. ಭೂಮಂಡಲವನ್ನೆಲ್ಲ ಯಜ್ಞಶಾಲೆ ಮಾಡಿ ರಾಜದರ್ಭೆಗಳನ್ನ ಭೂಮಂಡಲಕ್ಕೆಲ್ಲ ಹರಡ್ತಾನಂತೆ ಅವನು. ಅದಕ್ಕಾಗಿ ಪ್ರಾಚೀನ ಬರ್ಹಿ ಅಂತ ಖ್ಯಾತನಾಗ್ತಾನೆ.
ಮುಂದೆ ಸಮುದ್ರ ರಾಜನ ಮಗಳಾದ ಪರಮಸುಂದರಿ ಶತಧೃತಿಯನ ಮದುವೆ ಆಗ್ತಾನೆ. ಅವರಿಗೆ 10 ಜನ ಮಕ್ಕಳಾಗ್ತಾರೆ. ಅವರೇ ಪ್ರಚೇತಸರು ಅಂತ ಅನಿಸ್ಕೊಳ್ತಾರೆ. ಯಜ್ಞ ಮಾಡೋ ನೆಪದಿಂದ ಸಾವಿರಾರು ಪಶುಗಳನ್ನ ನಿತ್ಯ ಬಲಿ ಕೊಡ್ತಾ ಇರ್ತಾರೆ. ಒಮ್ಮೆ ನಾರದರು ಬಂದ್ರು, ಹೇಳ್ತಾರೆ, ನೋಡಪ್ಪ, ಪೂರ್ಣಾಹುತಿ ಸಮಯದಲ್ಲಿ ಈ ರೀತಿ ಮಾಡಬಾರ್ದು. ಪ್ರಾಣಿಗಳಿಗೆ ಕಡೆಯ ಗಳಿಗೆಯಲ್ಲಿ ನೀನು ಅವರನ್ನು ಕತ್ತರಿಸುವೆ ಎಂದು ಗೊತ್ತಾಗಿ ಅವು ಪ್ರಾಣ ಬಿಡಬೇಕಾದ್ರೆ ನಿನ್ನ ಕ್ರೌರ್ಯ, ಹಿಂಸೆ ಕಾರ್ಯಗಳನ್ನ ಸ್ಮರಿಸ್ತಾ ಹೋದ್ರೆ ಲೋಕದಲ್ಲಿ ನಿನಗೆ ಒಳಿತಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಒಂದು ಕತೆ ಬರುತ್ತೆ. ಪ್ರಚೇತಸರಿಗೆ ನಾರದರು ಪುರಂಜನೋಪಾಖ್ಯಾನವನ್ನ ಹೇಳ್ತಾರೆ. ಯಾವುದೋ ಪುರಂಜನ ಉಪಾಖ್ಯಾನ ಅಂತಕ್ಕಂಥದ್ದು. ಒಂದು ದೇಶ ಇತ್ತು. ಆ ದೇಶದ ಹೆಸರು ಪುರಂಜನ ಅಂತ. ಅಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆ ಅವಿಜ್ಞಾತ ಅಂತಕ್ಕಂಥ ಗೆಳೆಯ. ಪುರಂಜನ ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸ್ಲಿಕ್ಕೆ ಯೋಗ್ಯವಾದ ಪುರವನ್ನ ಹುಡುಕ್ತಾ ಭೂಮಂಡಲವನ್ನೆಲ್ಲ ಸುತ್ತದನಂತೆ. ಕಡೆಗೆ ಅತಿ ಸುಂದರವಾದ ನಗರವೊಂದು ಅವನ ಕಣ್ಣಿಗೆ ಬಿತ್ತು. ಹಿಮತ್ ಪರ್ವತದ ದಕ್ಷಿಣ ತಪ್ಪಲಿನಲ್ಲಿತ್ತು. ಆ ನಗರಕ್ಕೆ 9 ಬಾಗಿಲುಗಳಿತ್ತು. ಒಳಗೆ ಸುಂದರವಾದ ಉದ್ಯಾನವನವಿತ್ತು. ದುಂಬಿಗಳ ಕಲರವ, ರಾಜಹಂಸದ ಕೊಳ, ಸರೋವರ. ಆ ಉದ್ಯಾನವನದಲ್ಲಿ ಪುರಂಜನ ಒಬ್ಬ ಯುವತಿಯನ್ನ ನೋಡ್ತಾನೆ. ಅವಳಿಗೆ 10 ಮಂದಿ ಕಾವಲಿರ್ತಾರೆ. ಅವರಲ್ಲಿ ಒಬ್ಬೊಬ್ಬನು 100 ಮಂದಿಗೆ ನಾಯಕನಾಗಿರ್ತಾನೆ. ಅವಳ ಕಾವಲಿಗಾಗಿ 5 ಹೆಡೆ ಸರ್ಪ ಇರುತ್ತೆ. ಆ ಹೆಣ್ಣು ಕಾಮರೂಪಿಣಿ. ಅವಳು ಸರಿಯಾದ ವರನಿಗಾಗಿ ಹುಡುಕ್ತಾ ಇರ್ತಾಳೆ. ಈಗ ರಾಜ ಅವಳನ್ನು ಪುಳಕಿತ ಧ್ವನಿಯಿಂದ ಕೇಳ್ತಾನೆ, ನೀನು ಯಾರು ಸುಂದರಿ? ನಿನ್ನ ಹೆಸರೇನು? ನಿನ್ನ ತಂದೆ ಯಾರು? ಈ 10 ಸೇವಕರು ಯಾರು? ಈ ಸ್ತ್ರೀಯರು ಯಾರು? ಈ ಸರ್ಪ ಯಾವುದು? ನಿನ್ನ ಕುಡಿನೋಟದ ಕಾಂತಿಗೆ ನನ್ನ ಮನಸ್ಸು ಈಗಾಗಲೇ ವಿವಶವಾಗಿದೆ ಅಂತ ಹೇಳ್ತಾನೆ. ಆಗ ಅವಳು ಮಂದಹಾಸ ಭರಿತ ನೋಟದಿಂದ ಅವನನ್ನ ನೋಡ್ತಾ, ನಾವಿಬ್ಬರು ಮದುವೆಯಾಗೋಣ ಅಂತ ಪುರಂಜನ ಕೇಳಿದಾಗ ಒಪ್ಪಿ ಆ ಸ್ತ್ರೀ ವರಿಸ್ತಾಳಂತೆ. ಅನ್ಯೋನ್ಯ ಪ್ರೀತಿಯಿಂದ ಪಟ್ಟಣ ಪ್ರವೇಶಿಸಿದಾಗ ಅವರ ಸರ್ವ ಸೌಖ್ಯಗಳನ್ನು ಹೊಂದಿ ಆನಂದ ಭರಿತರಾಗಿ 100 ವರ್ಷಗಳ ಕಾಲ ಕ್ರೀಡಿಸ್ತಾರಂತೆ. ಒಮ್ಮೆ ಲೋಕ ಭೀಕರವಾದ ಬೇಸಿಗೆ ತುತ್ತಾಯಿತು. ಎಂತಹ ಬೇಸಿಗೆ ಅಂದ್ರೆ ಎಲ್ಲವೂ ಕೂಡ ನೀರಿನ ಸೆಲೆಯೇ ಇಲ್ಲದಂತಾಯ್ತು. ಪುರಂಜನ ತಂಪಾದ ನೀರನ್ನ ಹುಡ್ಕೊಂಡ್ ಬರಕ್ ಹೋಗ್ತಾನೆ. ಒಂದು ಹೊಳೆ ಕಾಣಿಸುತ್ತೆ, ಹೊಳೆಗೆ ಇಳಿತಾನೆ. ಅಲ್ಲಿಂದ ಬೇಟೆಗೆ ಹೊರಡ್ತಾನೆ. ಹೊರಗೆ ಹೋಗಬೇಕಾದ ದಾರಿ ಹುಡುಕ್ತಾನೆ. 9 ಬಾಗಿಲ ಕೋಟೆ, 7 ಬಾಗಿಲು ಮೇಲ್ಗಡೆ, 2 ಬಾಗಿಲು ಕೆಳಗಡೆ. ಪೂರ್ವದಲ್ಲಿ 5 ಬಾಗಿಲು, ಪಶ್ಚಿಮದಲ್ಲಿ 2 ಬಾಗಿಲು, ದಕ್ಷಿಣದಲ್ಲಿ 1, ಉತ್ತರದಲ್ಲಿ 1. ಅವನು ಬಂಗಾರ ಕವಚ ಧರಿಸಿ, ಬಿಲ್ಲು ಬತ್ತಳಿಕೆ ಹಿಡಿದು, 5 ಕುದುರೆ, 5 ಸರಪಳಿ, 2 ಚಕ್ರ, 2 ನೇಗಿಲು, 1 ರಥ, 2 ನೊಗ, 3 ಧ್ವಜ, 1 ಹಗ್ಗ, ಒಬ್ಬ ಸಾರಥಿ, 7 ಮೇಲು ಹೊದಿಕೆಗಳು, 5 ಗತಿ ಪ್ರಕಾರಗಳು. ಹೀಗೆ ಮನೋವೇಗವುಳ್ಳ ರಥವನ್ನ ಹತ್ತಿ 11 ಮಂದಿ ಸೇನಾಧಿಪತಿಗಳೊಡನೆ ಶರವೇಗದಲ್ಲಿ ಪುರವನ್ನ ಬಿಟ್ಟು ಹೊರಟಂತೆ. ಹಾಗೆ ಹೋಗ್ಬೇಕಾದ್ರೆ ಚಂಡವೇಗನೆಂಬ ಗಂಧರ್ವ ರಾಜ ತನ್ನ 360 ಗಂಧರ್ವರು, 360 ಗಂಧರ್ವಿಯರೊಡನೆ ಅವನನ್ನ ಅಡ್ಡ ಹಾಕದ್ರಂತೆ. ಅವರೆಲ್ಲ ಸೇರಿ ಅವರಲ್ಲಿ ಯುದ್ಧಕ್ಕೆ ಬಂದಾಗ ಪುರಂಜನ 760 ಗಂಧರ್ವರೊಡನೆ 100 ವರ್ಷ ಯುದ್ಧ ಮಾಡಿ ಕಡೆಗೆ ನಿತ್ರಾಣನಾಗೋದ. ಈಗ ನಾರದರು ಯಾಕಪ್ಪ ಈ ಕತೆ ಹೇಳಿದ್ರು? ಏನು ಅರ್ಥ ಆಗ್ಲಿಲ್ವಲ್ಲ ಗುರುಗಳೇ? ಈ ಪುರಂಜನ ಉಪಾಖ್ಯಾನ ಅಂತಕ್ಕಂಥದ್ದು ಏನು? ತಿಳಿಸ್ಕೊಳ್ಳಿ. ಪ್ರತಿಯೊಂದಕ್ಕೂ ಡಿಕೋಡ್ ಮಾಡ್ಬೇಕು. ಇವಾಗ ಅದನ್ನ ಬಿಡಿಸ್ಬೇಕು. ಪಂಚರಾಮಗಳು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಪುರ ಅಂದ್ರೆ ದೇಹ. ದೇಹದಲ್ಲಿರ್ತಕ್ಕಂಥ ಪಂಚರಾಮಗಳೇ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ನಮ್ಮೊಳಗಿರುವ ಪರಮಾತ್ಮನೇ ಅವಿಜ್ಞಾತ, ಪ್ರೀತಿಸಿ ಕಟ್ಟಿಕೊಂಡಂತ ಹೆಣ್ಣು. ಅರ್ಥ ಆಗ್ತಾ ಇದ್ಯಾ? ಪುರ ಅಂದ್ರೆ ನಾವು, ನಮ್ಮ ದೇಹ. ಅಲ್ಲಿರ್ತಕ್ಕಂಥದ್ದು 5 ಗುಣಗಳು. ಪ್ರೀತಿಸಿ ಮದುವೆ ಆಗಿರೋದು ಪರಮಾತ್ಮನನ್ನ, ಅವಳೇ ಹೆಣ್ಣು. ನಮ್ಮ ಬುದ್ಧಿ, ಸಖಿಯರೇ ಇಂದ್ರಿಯ ವ್ಯಾಪಾರಗಳು. 5 ಎಡೆ ಸರ್ಪವೇ ಪಂಚಪ್ರಾಣಗಳು. ಮೂಗಿನ ಮೂಲಕ ಉಚ್ಛ್ವಾಸ ನಿಶ್ವಾಸ ಮಾಡುತ್ತಿರುವ ಹಾವೇ ನಮ್ಮ ರಕ್ಷಣೆ. ನಿಜವಾದ ದೇಹದ ಆವಿ ಯಾವ್ದು ಗೊತ್ತಾ? ಮೂಗು. ಉಚ್ಛ್ವಾಸ ನಿಶ್ವಾಸಗಳು. ಹಾವಿಗೆ 2 ಕತ್ತರಿಸಿದ ನಾಲಿಗೆಗಳಿರುತ್ತೆ. ಹಾಗೆ ಮೂಗಿಗೂ ಕೂಡ 2. ಹಾಗಾಗಿ ದೇಹದ ಉರಗ ನಾಸಿಕ ಅಂತ ಕರಿತೀವಿ. ನಾರದರು ಹೇಳ್ತಾ ಇರ್ತಕ್ಕಂಥ 5 ಎಡೆಯ ಸರ್ಪ ಅಂದ್ರೆ ಅದು ನಮ್ಮ ಪಂಚಪ್ರಾಣ. ಆ ಸರ್ಪ ಯಾವುದು ಅಂದ್ರೆ ಅದೇ ಮೂಗು. ನಮ್ಮ ದ್ವಾರಗಳು ಅಂದ್ರೆ 2 ಕಣ್ಣು, 2 ಮೂಗಿನ ಹೊಳ್ಳೆ, 1 ಬಾಯಿ, 2 ಕಿವಿ, ಗುದ, ಜನನೇಂದ್ರಿಯ.
ಚಂಡವೇಗ ಅಂದ್ರೆ ಕಾಲವೇಗ, ಸಂವತ್ಸರ ಅಂದ್ರೆ 360 ಗಂಧರ್ವರು. ಅಂದ್ರೆ ನಾವು ಅಷ್ಟು ಹಗಲುಗಳು, ಅಷ್ಟು ರಾತ್ರಿಗಳು ಜೀವನದಲ್ಲಿ ಬದುಕಿರ್ತೀವಿ. ಅಷ್ಟು ಬದುಕಿರೋ ದಿನ ಆ ಗಂಧರ್ವರ ಜೊತೆ ಹೋರಾಡ್ತಿರ್ತೀವಿ ಅಂದ್ರೆ ನಾವು ಜೀವನದಲ್ಲಿ ಹೋರಾಡ್ತಿರ್ತೀವಿ ಅಂತ ಅರ್ಥ. ಅವಿಜ್ಞಾತ ಅಂದ್ರೆ ಜೊತೆಯಲ್ಲೇ ಇದ್ರೂ ಪರಿಚಯವಾಗ್ಲೇ ಇಲ್ಲ ಕಡೆಯವರೆಗೂ ಕೂಡ. ಹೋರಾಡಿ ಹೋರಾಡಿ ನಿತ್ರಾಣ ಆಗೋದು ಅಂದ್ರೆ ಈ ಬದುಕಿನ ಕಡೆಯ ತನಕ ಈ ಸಂಸಾರ ಸಾಗರ ಅಥವಾ ನಮ್ಮ ಜೀವನದಲ್ಲಿ ಹೋರಾಡಿ ಹೋರಾಡಿ ಒಂದು ದಿವಸ ನಿತ್ರಾಣ ಆಗ್ಬಿಡ್ತೀವಿ. 2 ಚಕ್ರದ 5 ಕುದುರೆಗಳಿಂದ ಎಳಿತಾ ಇರೋ ಬಂಡಿ ಅಂದ್ರೆ ಪಾಪ ಪುಣ್ಯ ಅಂತಕ್ಕಂಥದ್ದೇ 2 ಚಕ್ರ. ಪಂಚೇಂದ್ರಿಯಗಳೇ 5 ಕುದುರೆ. ಪಂಚೇಂದ್ರಿಯಗಳಿಂದ ಪಾಪ ಪುಣ್ಯ ಅನ್ನೋದನ್ನ ಎಳಿತಾ ಇದೀವಿ. ಪುರವಾದ ದೇಹವೇ ರಥವಾಗಿದೆ. ಈಗ 720 ಹಗಲು ರಾತ್ರಿ ಅಡ್ಡಗಟ್ಟಿ ಸುಲಿತವೆ. ಇಷ್ಟೆಲ್ಲ ಆದ್ರೂ ಕೂಡ ದೇಹದಲ್ಲಿ ಸ್ನೇಹ ಹೋಗ್ಲಿಲ್ಲ, ಮೋಹ ಹೋಗ್ಲಿಲ್ಲ. ದೇಹವೇ ಜೀವನವಾಗಿ ಕಡೆಗೆ ಚಂಡ ವೇಗದಿಂದ ಬಂದು ಪ್ರಜ್ವರ ಅಟ್ಟಿ ದೇಹ ಬಿಟ್ಟು ಹೋಗ್ಬೇಕು ಅಂತಕ್ಕಂಥದ್ದು. ಇಡೀ ಕತೆ ನಮ್ಮ ಜೀವನದ 100 ಆಯುಷ್ಯವನ್ನ ಯಾರಾದ್ರೂ ಇಲ್ಲಿ ಡಿಕೋಡ್ ಮಾಡಿದ್ರು. ಅರ್ಥ ಆಯ್ತಾ ಅವ್ರು ಹೇಳ್ದಂತ ಮಾತು? ಈ ಕತೆ ಹೇಗೆ ಬುದ್ಧಿ, ಮನಸ್ಸು, ಆಕರ್ಷಣೆ, ಆಮಿಷ, ವಿಷಯ ವಾಸನೆಗಳಿಂದ ವೃತ ಹಾಳಾಗ್ತಾ ಇದ್ದೀವಿ. ಸಾಧನೆ ಆಗ್ಲೇ ಇಲ್ಲ. ಅವಿಜ್ಞಾತ ಎಂಬ ದೇವ ನಮ್ಮೊಳಗೆ ಇದ್ರೂ ಕೂಡ ನಾವು ಅವನ್ನ ನೋಡ್ಲಿಲ್ಲ, ಅಡ್ಕೊಂಡ್ ಕೂತ್ ಬಿಟ್ಟಿದ್ದ. ಹೆಸರಿಗೆ ಮಾತ್ರ ಮದುವೆ ಆದ್ರಿ ಪರಮಾತ್ಮನನ್ನ ಆತ್ಮದಲ್ಲಿ, ಆದ್ರೆ ಮದುವೆಯಾದ ಅವನನ್ನ ನೋಡ್ಲೇ ಇಲ್ಲ, ಅವನು ಕಾಣಿಸ್ಲಿಲ್ಲ, ಅವನ ಆರಾಧನೆ ಮಾಡ್ಲಿಲ್ಲ, ಮನಸ್ಸಲ್ಲಿ ಇರ್ತಕ್ಕಂಥ ಅವನ ಹುಡುಕ್ಲೇ ಇಲ್ಲ, ಅಪರಿಚಿತನಾಗಿಯೇ ಉಳಿದು ಬಿಟ್ಟ. ಪ್ರಾಚೀನ ಬಹಿರಿಯ ಮಕ್ಕಳಾದ ಪ್ರಚೇತಸರು ರುದ್ರನಿಂದ ಉಪದೇಶಿಸಲ್ಪಟ್ಟ ಶ್ರೀಹರಿ ಗೀತೆಯನ್ನ ಗಾಯನ ತಪಸ್ಸು ಮಾಡುತ್ತಾ ಇರುವಾಗ ಸಾಕ್ಷಾತ್ ಶ್ರೀಹರಿ ಅವರಿಗೆ ದರ್ಶನವನ್ನ ನೀಡ್ತಾನಂತೆ. ಅಜಿತನು, ಪವಿತ್ರನು, ಅಚ್ಯುತನು, ಪದ್ಮಲೋಚನನು ಆದ ಹರಿಯನ್ನ ಮನತುಂಬಿ ಸ್ತುತಿಸ್ತಾರೆ. ಸಂಪ್ರೀತನಾದ ಶ್ರೀಹರಿ ಅವರಿಗೆ ವರವನ್ನ ನೀಡಿ ಅಂತರ್ಧಾನನಾಗ್ತಾನೆ. ಮುಂದೆ ಸಮುದ್ರದಲ್ಲಿ ತಪಸ್ಸನ್ನ ಮಾಡ್ತಿರ್ಬೇಕಾದ್ರೆ ಪ್ರಚೇತಸರು ಅಲ್ಲಿಂದ ಹೊರಗಡೆ ಬರ್ತಾರೆ. ಸ್ವರ್ಗ ದ್ವಾರಗಳನ್ನ ಅಡ್ಡಗಟ್ಟಿದ್ದ ಬೃಹತ್ ವೃಕ್ಷಗಳನ್ನ ನೋಡ್ತಾರೆ, ಕೋಪಗೊಳ್ತಾರೆ. ಸ್ವರ್ಗಕ್ಕೆ ಅಡ್ಡ ನಿಂತ ವೃಕ್ಷಗಳನ್ನ ನಾಶ ಮಾಡ್ಲಿಕ್ಕೆ ಅವರು ಮುಂದಾದಾಗ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಶಾಂತಗೊಳಿಸ್ತಾನೆ. ವೃಕ್ಷಗಳೆಲ್ಲ ವೃಕ್ಷಪುತ್ರಿ ಮಾರಿಷೆಯನ್ನ ಪ್ರಚೇತಸರಿಗೆ ನೀಡಿ ವಿವಾಹವನ್ನ ಮಾಡಿದ್ರು. ಹಿಂದೆ ದಕ್ಷಯಜ್ಞ ಪ್ರಸಂಗದಲ್ಲಿ ಶಿವನಿಂದನೆಯನ್ನು ಮಾಡಿದ ಕಾರಣದಿಂದಾಗಿ ದಕ್ಷ ಮತ್ತೆ ಈಗ ಪ್ರಚೇತಸ ಮಾರಿಷೆಯರ ಮಗನಾಗಿ ಬರ್ತಾನೆ. ಆ ದಕ್ಷನಿಗೆ ಮತ್ತೆ ಪ್ರಜಾ ಸಂತತಿಯನ್ನ ಬೆಳೆಸುವ ಜವಾಬ್ದಾರಿ ಬರುತ್ತೆ. ಅದೇ ದಕ್ಷ ಪತ್ನಿ ಅಸಿಕ್ನಿ. ಇವರಿಗೆ 10,000 ಜನ ಮಕ್ಕಳಾಗ್ತಾರೆ. ಇವರೆಲ್ಲರೂ ಹರಿಯೇಶ್ವರು ಅಂತಕ್ಕಂಥದ್ದು. ಇಷ್ಟು ಜನ ಮಕ್ಕಳಿದ್ದಾರೆ, ಯಾರಾದ್ರೂ ಒಬ್ರು ರಾಜ್ಯವಾಳ್ತಾರೇನೋ ಅಂತ ಕಾಯ್ತಿದ್ರೆ ಯಾರು ರಾಜ್ಯವಾಳ್ಲಿಲ್ವಂತೆ. 10,000 ಕೂಡ ರಾಜ್ಯವಾಳಕ್ಕೆ ಮನಸ್ಸು ಒಪ್ಲಿಲ್ವಂತೆ. ಎಲ್ಲರೂ ಸಾಧನ ಮಾರ್ಗದಲ್ಲಿ ತಪಸ್ಸಿಗೆ ಹೋಗ್ಬಿಟ್ರಂತೆ. ಬೇಸರಗೊಂಡ ದಕ್ಷ ಅಸಿಕ್ನಿಯಲ್ಲಿ ಮತ್ತೆ 1,000 ಮಕ್ಕಳನ್ನ ಪಡಿತಾರಂತೆ. ಆದರೆ ನಾರದರ ಉಪದೇಶ ಇವರಿಗೂ ಆಗಿ ಅಣ್ಣಂದಿರಂತೆ ಅವರು ನಾರಾಯಣ ಸರೋವರದತ್ತ ತಪಸ್ಸಿಗೆ ಹೋಗ್ಬಿಟ್ರು. ಅಲ್ಲಿಗೆ ನಾರದರು ಬಂದು ಎಲ್ರಿಗೂ ಮಂತ್ರೋಪದೇಶವನ್ನ ಮಾಡಿದ್ರು. ಈಗ ಅಣ್ಣಂದಿರ ದಾರಿ ಹಿಡಿದು ಹೊರಟ ಸುದ್ದಿ ತಿಳಿದ ದಕ್ಷ ನಾರದ್ರ ಮೇಲೆ ಕೋಪಗೊಳ್ತು. ನಾನು ಎಷ್ಟೇ ಜನ ಮಕ್ಕಳನ್ನ ಜನ್ಮ ತಾಳಿಸಿದ್ರು ನಾರದರು ಬಂದು ಮಂತ್ರೋಪದೇಶವನ್ನ ಮಾಡಿ ಅವರಿಗೆ ಆಧ್ಯಾತ್ಮದ ದಾರಿ ತೋರಿಸ್ತಾ ಇದ್ದಾರೆ. ನೀವು ನಿಂತಲ್ಲಿ ನಿಲ್ಲದೆ, ಒಂದೇ ನೆಲೆ ಇಲ್ಲದೆ ಎಲ್ಲ ಕಡೆ ಅಲೆದಾಡುತ್ತೀರಿ ನಾರದರೇ ಅಂತ ಶಾಪ ಕೊಟ್ಬಿಟ್ಟ ದಕ್ಷ ನಾರದರಿಗೆ. ದಕ್ಷ ನೀಡಿದ ಶಾಪದಿಂದಾಗಿ ನಾರದರು ನಿಂತಲ್ಲಿ ನಿಲ್ಲಾರದೆ ಎಲ್ಲ ಕಡೆ ಅಲೆದಾಡ್ತಾ ಇದ್ದಾರೆ. ನಾರದರು ತಪಸ್ಸಿಗೆ ಕುಳಿತ ಈ ಎಲ್ಲರ ಬಳಿ ಬಂದು ಹೇಳ್ತಾ ಇದ್ದಾರೆ, ಜ್ಞಾನವಿಲ್ಲದೆ ತಪಸ್ಸಿಗೆ ಕುಳಿತಿರುವ ಇವರೆಲ್ಲ ತಪಸ್ಸಿಗೆ ಮುಂಚೆ ಯಾವ ಹತ್ತನ್ನು ತಿಳಿದಾಗ ಭಗವಂತ ಹತ್ತಿರನಾಗ್ತಾನೋ ಆ ಹತ್ತನ್ನು ತಿಳಿದಿದ್ದೀರಾ? ಆ ಹತ್ತಕ್ಕೆ ಉತ್ತರದ ಏಣಿ ಹಾಕಿ ಹತ್ತಿದಾಗ ಭಗವಂತ ತೀರ ಹತ್ತಿರನಾಗ್ತಾನೆ ಅಂದ್ರು. ಮತ್ತೆ ಒಂದು ಗೊಂದಲಮಯ. ಎಷ್ಟ್ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ಯಾವ ಹತ್ತನ್ನು ತಿಳಿದಾಗ ಭಗವಂತ ಹತ್ತಿರನಾಗ್ತಾನೆ, ಆ ಹತ್ತನ್ನ ನಮ್ಗೆ ಗೊತ್ತಿರ್ಬೇಕು, ಹತ್ತಕ್ಕೆ ಗೊತ್ತಿರ್ಬೇಕು. ಆ ಹತ್ತಕ್ಕೆ ಉತ್ತರದ ಏಣಿ ಹಾಕಿ ಹತ್ತಿದಾಗ ಭಗವಂತ ಹತ್ತಿರನಾಗ್ತಾನೆ. ಅರ್ಥ ಆಗ್ಲಿಲ್ಲ. ಯಾವುದು 10 ಪ್ರಶ್ನೆ? ತಪಸ್ಸಿಗೆ ಕುಳಿತವರು ನಾರದರನ್ನ ಕೇಳಿದ್ರು. ನಾರದರು ವಿಶೇಷವಾಗಿ ಹೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯಗಳು ಇದು. ನಾರದರು ಹೇಳ್ತಕ್ಕಂತ 10 ಪ್ರಶ್ನೆಗಳು, 10 ಏಣಿಗಳು, 10 ಉತ್ತರಗಳು, ಭಗವಂತನಿಗೆ ಹತ್ತಿರವಾಗ್ತಕ್ಕಂತ 10 ದಾರಿಗಳನ್ನ ನಾರದರು ತಿಳಿಸ್ಕೊಡ್ತಾರಂತೆ. ಇದನ್ನ ನಾವು ತಿಳ್ಕೋಬೇಕು, ನಾವು ಹತ್ಬೇಕು, ನಾವು ಕೂಡ ಭಗವಂತನಿಗೆ ಹತ್ತಿರವಾಗಬೇಕು. ಆಗ ಮಾತ್ರ
ಜೀವನದಲ್ಲಿ ಎಲ್ಲವೂ ಸಾಧ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಯಾವ್ದದ್ ಹತ್ತು? ನಾವು ಹತ್ಬೇಕಾ ಹತ್ಬಾರ್ದಾ? ನಿಮ್ಗೇನ್ ಅನ್ಸುತ್ತೆ? ನೀವ್ ಹತ್ತುತ್ತೀರಾ ಹತ್ತುವಲ್ಲ ಅಂತಕ್ಕಂಥದ್ನ ನಾಳೆಯ ತರಗತಿಯಲ್ಲಿ ನೋಡೋಣ. ಅಲ್ಲಿ ತನಕ ಈ ಭಾಗವತಕ್ಕೆ ಪರಮಾತ್ಮನ ಪಾದಕ್ಕೆ ಶರಣು ಅಂತ ಹೇಳೋಣ. ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲ ಭಕ್ತ ವೃಂದದರಿಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.